Hello, in this video, we'll discuss what is a book review as an art, skills of writing book reviews. ನಮಸ್ಕಾರ. ಈ ಒಂದು ವಿಡಿಯೋ ನಾವು ಬುಕ್ ರಿವ್ಯೂ ಅಂದ್ರೆ ಏನು, ಆಮೇಲೆ ಬುಕ್ ರಿವ್ಯೂ ಅಂದ್ರೆ ಅದರ ಒಂದು ಕಲೆ ಹೆಂಗಿರ್ತೈತಿ, ಆಮೇಲೆ ಅದರ ಸ್ಕಿಲ್ಸ್ ಯಾವ ಇದಾವ ಅಂತಂದು ಹೇಳಿ ನೋಡೋಣ. ಸೊ ಮೊದಲಿಗೆ ವಾಟ್ ಈಸ್ ಬುಕ್ ರಿವ್ಯೂ. ಸೊ ಬುಕ್ ರಿವ್ಯೂ ಅಂದ್ರೆ ಏನು ಅಂತ ಹೇಳಿ ಮೊದಲು ತಿಳ್ಕೊಂಡು ನಾವು ಎಕ್ಸಾಮ್ ಒಳಗೆ ನೀವು ಇದೇ ಪಾಯಿಂಟ್ ವೈಸ್ನ ಬರೀಬೇಕ್ರಿ. A book review is an honest reaction to a book that generally analyzes its themes, plotline, characters, dialogue, and use of literary devices, if applicable. Through this analysis, written in the first person, a reviewer combines their opinions with insights about the book, sometimes comparing it to other books by the same author or books in the same genre. So, ಬುಕ್ ರಿವ್ಯೂ ಅಂದರೆ ಏನಂತ ಹೇಳಿಕೊಟ್ಟೆ ನಾನು. ಅದು ನಿಮ್ಮೊಂದು ಆನೆಸ್ಟ್ ರಿವ್ಯೂ ಆಗಿರ್ಬೇಕ್ರಿ, ಅಂದ್ರೆ ಆನೆಸ್ಟ್ ರಿಯಾಕ್ಷನ್ ಆಗಿರಬೇಕು. ಸೊ ಆನೆಸ್ಟ್ ರಿಯಾಕ್ಷನ್ ಅಂದ್ರೆ ಆ ಬುಕ್ಕಿನ ಬದಲು ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಅನಿಸಿಕೆಯನ್ನು ಇದಕ್ಕಿದ್ದಂಗೆ ಹೇಳ್ಬೇಕ್ರಿ. ಆಮೇಲೆ ಅದು ಜನರಲ್ ಆಗಿ ನಾವು ಅದ್ರ ಬಗ್ಗೆ ಏನು ಮಾಡ್ತೇವಪ್ಪ ಅಂತಂದ್ರೆ, ಏನು ವಿವರಣೆಗಳನ್ನ ಕೊಡ್ಬೇಕಪ್ಪ ಅಂತಂದ್ರೆ ಅದರ ಒಂದು ಥೀಮ್ಸ್ಗಳನ್ನ ಕೊಡ್ಬೇಕು ನಾವು. ಪ್ಲಾಟ್ ಲೈನ್ ಅಂದ್ರೆ ಯಾವ ರೀತಿ ಒಂದು ಸ್ಟೋರಿ ಬೆಳ್ಕೊಂತ ಹೋಗ್ತದೆ ಅಂತ ಹೇಳಿ ಬರಿಬೇಕು ನಾವು. ಆಮೇಲೆ ಅದ್ರ ಜೊತೆಗನ ಕ್ಯಾರೆಕ್ಟರ್ಸ್ಗಳು ಯಾವದಾವ, ಪಾತ್ರಗಳು ಯಾವುವು, ಅವ್ರ ಒಂದು ಕಾರ್ಯನಿರ್ವಹಣೆ ಹೆಂಗಿರ್ತೈತಿ, ಕಾರ್ಯ ಹೆಂಗೆ ನಿಭಾಯಿಸ್ತಾವ, ಅಥವಾ ಆ ಕ್ಯಾರೆಕ್ಟರ್ಸ್ಗಳು ಏನೆಲ್ಲ ಹೇಳ್ತಾವ ನಮಗೆ. ಆಮೇಲೆ ಡೈಲಾಗ್ಸ್ ಯಾವ ರೀತಿ ಅದಾವ ಅಂತ ಹೇಳಿ. ಆಬ್ವಿಯಸ್ಲಿ ಬುಕ್ ರಿವ್ಯೂ ಆಗಲಿ ಮೂವಿ ರಿವ್ಯೂ ಆಗಲಿ ಎರಡೂ ಒಂದೇ ಇರ್ತಾವ್ರಿ. ಸೊ ಒಂದು ಸ್ವಲ್ಪ ಚೇಂಜ್ ಏನಪ್ಪ ಅಂತಂದ್ರೆ, ನೀವು ಮೂವಿ ಒಳಗೆ ಕ್ಯಾರೆಕ್ಟರ್ಸ್ನ ನೀವು ನೋಡ್ತೀರಿ, ಆಮೇಲೆ ಅದ್ರ ಬಗ್ಗೆ ನೀವು ಕೇಳ್ತಿರ್ತೀರಿ, ಡೈಲಾಗ್ನ ಎಲ್ಲ ಕೇಳ್ತಿರ್ತೀರಿ. ಆದ್ರೆ ಬುಕ್ ರಿವ್ಯೂ ಒಳಗೆ ಏನಾಗತ್ತಪ್ಪ ಅಂದ್ರೆ ನೀವು ಅದನ್ನ ಅವೆಲ್ಲಗಳನ್ನ ಓದ್ತೀರಷ್ಟ. ಓಕೆ. ಆ್ಯಂಡ್ ಯೂಸ್ ಆಫ್ ಲಿಟರರಿ ಡಿವೈಸಸ್ ಇಫ್ ಎನಿ ಅಪ್ಲಿಕೇಬಲ್. ಸೊ ಲಿಟರರಿ ಡಿವೈಸ್ಗಳು ಯಾವದಾವ, ಲಿಟರರಿ ಡಿವೈಸ್ ಅಂದ್ರೆ ನಮ್ಮ ಆಪ್ಷನಲ್ ಸ್ಟೂಡೆಂಟ್ಸ್ ಗೊತ್ತಿರೋದ್ರಿ. ಆಮೇಲೆ BA BSc BCom BSc ದವ್ರಿಗೂ ಕೂಡ ನೀವು ಇಲ್ಲಿ ಎಲ್ಲಿಪ್ಪ ಅಂತಂದ್ರೆ ನೀವು PUC ಒಳಗೆ ಅಥವಾ ಸ್ಕೂಲ್ ಒಳಗೆ ಕಲ್ತಿರ್ತಾರೆ. ಲಿಟರರಿ ಡಿವೈಸಸ್ ಅಂದ್ರೆ ರಿಪಿಟೇಷನ್ ಆಫ್ ಇವು ಕಾನ್ಸೋನೆಂಟ್ಸ್ ಆಗಿರ್ಬೋದು, ಅಸೋನೆಂಟ್ಸ್ ಆಗಿರಬೇಕು, ಆಮೇಲೆ ಮೆಟಾಫರ್, ಸಿಮಿಲಿ, ಅನೆಕ್ಡೋ, ಇವೆಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಏನು ಡೈಲಾಗ್ ಹೋಗಿತ್ತಾರ ಅದ್ರೊಳಗೆ ಒಂದೇನಪ್ಪ ಚೇತನ ತುಂಬ್ತೈತೆ, ಅಂದ್ರೆ ಚೇತಸ್ ತುಂಬಿಡ್ತೈತೆ. ಅಥವಾ ನಮ್ಗೆ ಈಗ ನೋಡ್ರಿ, ಗಾಳಿ ಬಿರುಗಾಳಿ ಸುಂಟ್ರಗಾಳಿ ಬರೋವರೆಗೂ ಮಾತ್ರ ಹವಾ ಇರ್ತೈತೆ, ಬಂದು ಹೋದ ಕೂಡಲೇ ಏನೋ ಅದು ಎಷ್ಟು ಡೈಲಾಗ್ ಐತೆ ನೋಡ್ರಿ. ಆ ಟೈಪ್ ಲಿಟರರಿ ಡಿವೈಸಸ್ ನಾವು ಹಾಕಿದ ಕೂಡಲೇ ಒಂಥರ ಪಂಚ್ ಸಿಗ್ತದಲ್ಲ. ಸೊ ಲಿಟರರಿ ಡಿವೈಸಸ್ ಯಾವನ್ನ ಯೂಸ್ ಮಾಡಿದಾರೆ, ಅಥವಾ ಮೆಟಾಫರಿಕಲ್. ಈಗ ಮೆಟಾಫರ್ ಅಂದ ಕೂಡಲೇ ಏನಪ್ಪ ಅಂತಂದ್ರೆ ಮೇಲ್ನೋಟಕ್ಕೆ ನಮ್ಗೆ ಅದರ ಒಂದು ಮೀನಿಂಗ್ ಬೇರೆ ಅನ್ಸ್ಬೋದು, ಒಳನೋಟಕ್ಕೂ ಅದ್ರ ಮೀನಿಂಗ್ ಬೇರೆ ಇರ್ತೈತಿ. ಸೊ ಈ ರೀತಿ ರೀ ಲಿಟರರಿ ಡಿವೈಸಸ್ಗಳು ಬರ್ತಿರ್ತಾವ. ಅವ್ನು ಯಾವದಾವ ನೀವು ಅಪ್ಲಿಕೇಬಲ್ ಇದ್ದು ಯಾವ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ದ್ಯಾಟ್ ಯು ಹ್ಯಾವ್ ಟು ರೈಟ್. ನೆಕ್ಸ್ಟ್ ನೋಡ್ರಿ ಏನಪ್ಪ ಅಂತಂದ್ರೆ, ಥ್ರೂ ದಿಸ್ ಅನಾಲಿಸಿಸ್ written in the first person, a reviewer combines their opinions with insights about the book. ಸೊ ಏನಂತಂದ್ರೆ ನೀವು ಅನಲೈಸ್ ಮಾಡ್ಬೇಕಂತ, ನೀವು ಅದ್ರ ಬಗ್ಗೆ ವಿವರಣೆ ಅಥವಾ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಏನಪ್ಪ ಅಂತಂದ್ರೆ ಫಸ್ಟ್ ಪರ್ಸನ್ ನಿಮ್ಮ ಅಭಿಪ್ರಾಯಗಳನ್ನ ಅಲ್ಲಿ ಬರಿಬೇಕಂತ ಹೇಳಿ ಹೇಳ್ತಾರೆ. ರಿವ್ಯೂವರ್ ಕಂಬೈನ್ಸ್ ದರ್ ಒಪಿನಿಯನ್ ವಿತ್ ಇನ್ಸೈಟ್ಸ್ ಅಬೌಟ್ ದ ಬುಕ್. ಸೊ ನಿಮ್ಮ ಒಂದು ಅನಿಸಿಕೆಗಳು ಏನದಾವ, ಹಂಗೆ ಆ ಬುಕ್ಕಿನೊಳಗೆ ಯಾವೆಲ್ಲ ಒಂದು ಇಂಪಾರ್ಟೆಂಟ್ ಅಂಶಗಳದಾವ ಅದ್ರ ಬಗ್ಗೆ ನೀವು ಬರಿಬೇಕು. ಅಂದ್ರೆ ನೀವು ಯಾಕೆ ಆ ಬುಕ್ ಓದಬೇಕು, ಇನ್ನೊಬ್ಬರಿಗೆ ನೀವು ಏನತ್ರೊಳಗೆ ನೋಡ್ಬೋದು ಅಂತಂದು ಹೇಳಿ ನೀವು ಅದ್ರಲ್ಲಿ ಬರಿಬೋದು. ಓಕೆ. ಸಮ್ಟೈಮ್ಸ್ ಕಂಪೇರಿಂಗ್ ಇಟ್ ಟು ಅದರ್ ಬುಕ್ಸ್ ಬೈ ದ ಸೇಮ್ ಆಥರ್ ಆರ್ ಬುಕ್ಸ್ ಇನ್ ದ ಸೇಮ್ ಜಾನರ್. ಸೊ ಸಮ್ಟೈಮ್ಸ್ ನೀವು ಒಂದೊಂದ್ಸತಿ ಏನಾಗತ್ತಪ್ಪ ಅಂತಂದ್ರೆ ಅದೇ ರೀತಿ ಬುಕ್ಸ್ಗಳು ಬೇರೆನೂ ಇರ್ತಾವ, ಕಂಪೇರ್ ಮಾಡ್ಬೋದು ನೀವು. ಅಥವಾ ಈಗ ನೋಡ್ರಿ, ದ್ವೀಪ ಅನ್ನೋ ಬುಕ್ ಏನದ್ರ ಬಗ್ಗೆ ಐತೈತಿ, ನಿಸರ್ಗದ ಮೇಲೆ ಒಂದು ಕನ್ಸರ್ನ್ ಇರುವಂಥ ಬುಕ್. ಅಂಥವು ಮತ್ತು ಬುಕ್ಸ್ ಯಾವ್ದಾವ, ಈಗ ಕಾರ್ವಾಲೋ BSc ಸ್ಟೂಡೆಂಟ್ಸ್ಗಳಿಗೆ ಐತಿ, BCA ಸ್ಟೂಡೆಂಟ್ಸ್ಗಳಿಗೆ ಐತ್ರಿ. ಸೊ ಈ ಕಾರ್ವಾಲೋ ಅನ್ನೋದು ಏನಪ್ಪ ಅಂತಂದ್ರೆ ಅದು ಯಾವ ರೀತಿ ಬರ್ತೈತೆ ಅಂತ ಹೇಳಿ ನೋಡ್ಬೋದು. ನಿಸರ್ಗದ ಬದಲು ಹೆಂಗೆ ಹೇಳ್ತೈತಿ. ರೂಮ್ ಅಂತ ಹೇಳಿ BCom ಹುಡುಗರಿಗೆ ಐತಿ. ಸೊ ಅದ್ರೊಳಗೆ ನಿಸರ್ಗದ ಒಂದು ಎಲಿಮೆಂಟ್ಸ್ ಯಾವ ರೀತಿ ಬರ್ತಾವ ಅಂತ ಹೇಳಿ ನೀವು ಬರಿಬೋದು. ಆಮೇಲೆ ನಿಸರ್ಗದ ಕನ್ಸರ್ನ್ ಯಾವ ಬರ್ತಾವ, ಸ್ಪೆಷಲಿ ಈಗ BA ಹುಡುಗರಿಗೆ ದ್ವೀಪ ಅಂತ ಐತಲ್ಲ, ಅದಂತೂ ಕಂಪ್ಲೀಟ್ಲಿ ನಿಸರ್ಗದೊಳಗೆ ಏರ್ಪೇರುಗಳು ಹೆಂಗಾಗ್ತಾವ, ಮನುಷ್ಯರ ಒಂದು ಹಾವಭಾವಗಳಿಂದ, ಅವರ ಒಂದು ಚಲನವಲನಗಳಿಂದ, ಅಥವಾ ಅವರು ಬದಲಾವಣೆ ನಿಸರ್ಗದೊಳಗೆ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಓಕೆ. ಆಮೇಲೆ BSc ಹುಡುಗರು ನೋಡ್ರಿ, ದ ಲಿವಿಂಗ್ ಮೌಂಟನ್ ಅಂತ ಹೇಳಿ, ಲಿವಿಂಗ್ ಮೌಂಟನ್ ಅಮಿತಾವ್ ಘೋಷ್ ಅವರು ಬರೆದಿದ್ದು, ಅದು ಕೂಡ ಏನಪ್ಪ ಅಂದ್ರೆ ನಿಸರ್ಗದ ಮೇಲೆ ಐತಿ. ಸೊ ಆ ಬುಕ್ನ ನೀವು ದ್ವೀಪದ ಜೊತೆ ಕಂಪೇರ್ ಮಾಡ್ಕೊಂಡು ಬರೆಯೋದಕ್ಕೆ ನಾವೇನಂತೇಕಪ್ಪ ಅಂತಂದ್ರೆ ಬುಕ್ ರಿವ್ಯೂ ಅಂತ ಹೇಳಿ ಕರಿತೀವಿ. ಸೊ ನೀವು ಇವೆಲ್ಲನೂ ಅನಲೈಸ್ ಮಾಡಿ ಅದ್ರ ಬಗ್ಗೆ ನೀವು ಬರಿಬೇಕು. ಓಕೆ. ಒಂದು ಬುಕ್ಕಿನ ಬದಲು ನಿಮ್ಮ ಅನಿಸಿಕೆಗಳನ್ನ ಬರೆಯೋದಕ್ಕೆ ನಾವು ಬುಕ್ ರಿವ್ಯೂ ಅಂತ ಹೇಳ್ತೀವಿ. ಇಷ್ಟ ಸಿಂಪಲ್ ಕನ್ನಡ ಒಳಗೆ ಹೇಳ್ಬೇಕಂದ್ರೆ ಅದ್ರೊಳಗೆ ನೀವೆಲ್ಲ ಏನು ಯೂಸ್ ಮಾಡ್ಬೇಕ್ರಿ, ಥೀಮ್ಗಳು ಯಾವ್ದು ನೆನ್ಪಿಟ್ಕೋಬೇಕು, ಪ್ಲಾಟ್ ಲೈನ್ ಏನೈತಿ ಅಂದ್ರೆ ಸ್ಟೋರಿ ಹೆಂಗೆ ಎಳ್ಕೊಂಡು ಹೋಗ್ತಾರ ಅಥವಾ ತೊಗೊಂಡು ಹೋಗ್ತಾರ ಅಂತ ಹೇಳಿ, ಕ್ಯಾರೆಕ್ಟರ್ಸ್ ಯಾವ್ದಾವ, ಡೈಲಾಗ್ ಹೆಂಗೆ ಯೂಸ್ ಮಾಡ್ತಾರ ಅಂತ ಹೇಳಿ ನೋಡಬೇಕು. ನೆಕ್ಸ್ಟ್ ಬುಕ್ ರಿವ್ಯೂಸ್ ಹ್ಯಾವ್ ಅ ಡಿಫ್ರೆಂಟ್ ಪರ್ಪಸಸ್. ಸೊ ಬುಕ್ ರಿವ್ಯೂಗಳು ಏನಪ್ಪ ಅಂದ್ರೆ ಬೇರೆ ಬೇರೆ ಪರ್ಪಸ್ಗಳು ಇರ್ತಾವ. ಆಸ್ ಅನ್ ಅಕಾಡೆಮಿಕ್ ಅಸೈನ್ಮೆಂಟ್, ಒಮ್ಮೊಮ್ಮೆ ಅಕಾಡೆಮಿಕ್ ಅಸೈನ್ಮೆಂಟ್ಸ್ ಬರ್ತಾರೆ. ಅಕಾಡೆಮಿಕ್ ಅಂದ್ರೆ ಈಗ ನಿಮ್ಗೆ ಹೆಂಗೆ ಈಗ ಬುಕ್ ರಿವ್ಯೂ ಈಗ ದ್ವೀಪದ ಬದಲ BA ಹುಡುಗರು ಬರೆಯಕ್ಕೆ ಹೇಳಿದಾರೆ ಅಂದ್ರೆ ಒಂದು ಅಕಾಡೆಮಿಕ್ ಅಂದ್ರೆ
ವಿದ್ಯಾಭ್ಯಾಸದೊಳಗೆ ಅಥವಾ ಎಜುಕೇಷನ್ ಒಳಗೆ ಯಾವ ರೀತಿ ಯಾವ ಫೀಲ್ಡ್ ಒಳಗೆ ಹೆಂಗೆ ಹೆಲ್ಪ್ ಆಗ್ತೈತೆ ಅನ್ನೋದ್ರ ಬಗ್ಗೆ ನೀವು ಹೆಂಗೆ ಬರಿಬೇಕು ಅಂತಂದು ಹೇಳಿ. ಬುಕ್ ರಿವ್ಯೂ ರಿಕ್ವೈರ್ ಸ್ಟೂಡೆಂಟ್ಸ್ ಟು ಬಿಲ್ಡ್ ದೇರ್ ಅನಾಲಿಟಿಕಲ್ ಸ್ಕಿಲ್ಸ್ ಬೈ ಎಂಗೇಜಿಂಗ್ ವಿತ್ ದ ಟೆಕ್ಸ್ಟ್ ಆ್ಯಂಡ್ ರೈಟಿಂಗ್ ಅ ಕೋಹರೆಂಟ್ ಕ್ರಿಟಿಕ್. ಸೊ ನೀವು ವಿಮರ್ಶೆ ಮಾಡಿ ಬರಿಬೇಕು, ನೀವು ವಿಮರ್ಶೆ ಹೆಂಗೆ ಮಾಡಬೇಕು ಅನ್ನೋದು ನೀವು ಬೆಳೆಸ್ಕೋಬೇಕು ಅಂತಂದು ಹೇಳಿ ಒಂದು ಅಕಾಡೆಮಿಕ್ ಅಸೈನ್ಮೆಂಟ್ಸ್ ಅಂದರೆ ಈ ಎಜುಕೇಷನ್ ಒಳಗೆ ನಿಮ್ಗೆ ಅದನ್ನ ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಮ ಬರವಣಿಗೆ ಒಂದು ಶೈಲಿ ಇಂಪ್ರೂವ್ ಆಗೋಂತ ಹೋಗ್ತೈತೆ ರೀ. ಹೌದಾ, ಮೇನ್ ರೀಸನ್ ಏನೋ ಅದ್ರ ಸಂಬಂಧ ನಿಮ್ಗೆ ಬುಕ್ ರಿವ್ಯೂನ ಕೊಟ್ಟಿರ್ತಾರೆ. ನೀವು ಇದನ್ನೆಲ್ಲನೂ ಎಕ್ಸಾಮ್ ಒಳಗೆ ಮೆನ್ಷನ್ ಮಾಡ್ಬೋದು ರೀ. ಬುಕ್ ರಿವ್ಯೂ, ವಾಟ್ ಈಸ್ ಬುಕ್ ರಿವ್ಯೂ ಅಂತ ಹೇಳಿ ಕೇಳಿದ್ರಂದ್ರೆ. ನೆಕ್ಸ್ಟ್ ನೋಡ್ರಿ, ಬೈ ಎಂಗೇಜಿಂಗ್ ವಿತ್ ದ ಟೆಕ್ಸ್ಟ್ ಆ್ಯಂಡ್ ರೈಟಿಂಗ್ ಅ ಕೋಹರೆಂಟ್ ಕ್ರಿಟಿಕ್. Book reviews on blogs and in magazines often serve to all readers what to accept from a book so they can decide whether they are interested in reading it. ಸೊ ಬುಕ್ ರಿವ್ಯೂ ಈ ಬ್ಲಾಗ್ ಅಂತ ಹೇಳಿ ಬರ್ತಾವ್ರಿ, ಸೋಷಿಯಲ್ ಮೀಡಿಯಾ ರೈಟಿಂಗ್ ಅಂತ ಹೇಳಿ ನಿಮ್ಮ ಸೀನಿಯರ್ಸ್ಗಳಿಗಿತ್ತು. ಈಗ ನೀವು BA 3rd ಸೆಮಿಸ್ಟರ್ ಇದರಿ, ನಿಮ್ಮ ಸೀನಿಯರ್ ಅಂದರೆ ಯಾರು NEP ಇದ್ದವ್ರಿಗೆ ಅವ್ರಿಗೂ ಇದೇನಪ್ಪ ಅಂತಂದ್ರೆ ಇವು ಇದ್ದು ಏನು ಬ್ಲಾಗ್ ರೈಟಿಂಗ್ ಅಂತ ಹೇಳಿ ಎಲ್ಲ ಇದ್ದು ರೀ. ಈಗ ಬ್ಲಾಗ್ ರೈಟಿಂಗ್ ಒಳಗೆ ಅಂದ್ರೆ ಏನು, ಆ ಬುಕ್ಕಿನ ಬದಲು ನೀವೊಂದು ಸೋಷಿಯಲ್ ಮೀಡಿಯಾ ಒಳಗೆ ಅಪ್ಲೋಡ್ ಮಾಡ್ತಾರೆ. ಈ ರೀತಿಯ ಬುಕ್ ಐತಿ, ನೀವು ಇದನ್ನು ಓದ್ಬೋದು, ನಿಮ್ಗೆ ಇದ್ರೊಳಗಿಂದ ಏನೆಲ್ಲ ಪಡ್ಕೋಬೋದು, ಏನೆಲ್ಲ ನೋಡ್ಬೋದು ಅಂತ ಹೇಳಿ ನೀವು ಅದ ಬರಿಬೋದು ರೀ. ಇನ್ನು ನೆಕ್ಸ್ಟ್ ನೋಡ್ರಿ, ಮ್ಯಾಗ್ಝಿನ್ಗಳು ಬರ್ತಾವ. ಮ್ಯಾಗ್ಝಿನ್ ಒಳಗೂ ಕೂಡ ಈಗ ನೋಡ್ರಿ, ನ್ಯೂಸ್ ಪೇಪರ್ ಒಳಗೆ ಬಂದಿರ್ತೈತಿ. ಪ್ರತಿ ಸಂಡೇ ನೀವು ಹಿಂದೂ ನ್ಯೂಸ್ ಪೇಪರ್ ಓದ್ತಿದ್ರಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತಿದ್ರ ಅಂದ್ರೆ ಬುಕ್ ಕಾರ್ನರ್ ಅಂತ ಹೇಳಿ ಕೊಟ್ಟಿರ್ತಾರೆ. ಆ ಬುಕ್ ಕಾರ್ನರ್ ಒಳಗೆ ಬುಕ್ ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಾರೆ. ಅದನ್ನ ನೀವು ಓದಿ ಅದ್ರ ಬಗ್ಗೆ ತಿಳ್ಕೊಬೋದು. ಆಮೇಲೆ ಇನ್ನು ಉಳಿದಂಥ ಓದುಗರಿಗೆ ನೀವು ಅದ್ರೊಳಗೆ ಏನೆಲ್ಲ ನೋಡ್ಬೋದು, ಅಂಶಗಳು ಯಾವೆಲ್ಲ ಇದಾವ ಅಂತ ಹೇಳಿ ನೀವು ಒಂದು ಸಲಹೆ ಸೂಚನೆಯನ್ನು ಕೊಟ್ಟಂಗ. ಓಕೆ, ಅವ್ರಿಗೆ ಅದು ಇಂಟ್ರೆಸ್ಟಿಂಗ್ ಆಗ್ತೈತೋ ಇಲ್ಲೋ, ಅವ್ರು ಅದನ್ನು ಓದ್ಬೋದೋ ಇಲ್ಲೋ, ಅವ್ರ ಇಂಟ್ರೆಸ್ಟೆಡ್ ಏರಿಯಾ ಐತೋ ಇಲ್ಲೋ ಅನ್ನೋದು ಅವ್ರು ಅನಲೈಸ್ ಮಾಡ್ಕೋತಾರೆ ನೀವು ಬರೆದ ನಂತರ. ಐ ಹೋಪ್ ನಿಮಗೆ ತಿಳಿಯಾಯ್ತು ಅಂತ ಹೇಳಿ ನಾನು ಅನ್ಕೊಂಡೇನೆ. ನೆಕ್ಸ್ಟ್ ನೋಡ್ರಿ, ದಿಸ್ ಟೈಪ್ ಆಫ್ ಬುಕ್ ರಿವ್ಯೂ ಗಿವ್ಸ್ ರೀಡರ್ಸ್ ಅ ಪ್ರಿವ್ಯೂ ಆಫ್ ಬುಕ್ಸ್ ಕಂಟೆಂಟ್, ಥೀಮ್ಸ್ ಆ್ಯಂಡ್ ಸ್ಟೋರಿ ಲೈನ್. ಸೊ ಈ ರೀತಿ ಒಂದು ಬುಕ್ ರಿವ್ಯೂ ಮಾಡೋದ್ರಿಂದ ಏನಾದಪ್ಪ ಅಂದ್ರೆ ಆ ಬುಕ್ಕಿನೊಳಗೆ ಏನು ಕಂಟೆಂಟ್ ಐತಿ, ಏನು ಸಾರಾಂಶ ಐತಿ ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೊತಾರ. ಥೀಮ್ಸ್ಗಳು ಯಾವ್ದಾವ ಅಂತ ಹೇಳಿ ತಿಳ್ಕೊತಾರ. ಆಮೇಲೆ ಸ್ಟೋರಿ ಲೈನ್ ಯಾವ ರೀತಿ ಒಂದು ಸ್ಟೋರಿ ಬೆಳವಣಿಗೆ ಹಾಕೊಂತ ಹೋಗ್ತೈತಿ, ಹೆಂಗೆ ಸ್ಟೋರಿ ಐತಿ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ನೀವು ಸಣ್ಣ ಹಿಂಟ್ಗಳನ್ನ ಕೊಟ್ಕೊಂತ ವಿಮರ್ಶಾತ್ಮಕವಾಗಿ ನೀವು ಅಲ್ಲಿ ಬರೀತೀರಿ. ಇದಿಷ್ಟೇನಪ್ಪ ಅಂತಂದ್ರೆ ಬುಕ್ ರಿವ್ಯೂ. ಈ ರೀತಿ ನೀವು ಬುಕ್ ರಿವ್ಯೂ ಮಾಡ್ತೀರಿ. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ತಿಳಿಯಾಯ್ತು ಅಂದ್ಕೊಂಡಿದ್ದೀನಿ. ನಿಮ್ಗೆ ನಾ ಹೇಳಿದ ಅರ್ಥ ಆಗೈತೆ ಅನ್ಕೊಂಡಿನಿ. ಅರ್ಥ ಆಗೈತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಹೌ ಡು ಯು ರೈಟ್ ಅ ಗುಡ್ ಬುಕ್ ರಿವ್ಯೂ. ಸೊ ಒಂದು ಒಳ್ಳೆ ಗುಡ್ ರಿವ್ಯೂ ಬುಕ್ನ ಹೆಂಗೆ ಮಾಡ್ತಾರೆ ನೀವು, ಬುಕ್ ರಿವ್ಯೂ ಯಾವ ರೀತಿ ಮಾಡಬೇಕು ಒಳ್ಳೇದಾಗಿ ಅಂತಂದು ಹೇಳಿ. ಥಿಂಕ್ ಆಫ್ ಯುವರ್ ಬುಕ್ ರಿವ್ಯೂ ಆಸ್ ಅ ಕನ್ವರ್ಸೇಷನ್ ವಿತ್ ಅ ಫ್ರೆಂಡ್. ಯು ವಾಂಟ್ ಟು ಶೇರ್ ಯುವರ್ ಒಪಿನಿಯನ್ ಆ್ಯಂಡ್ ಇನ್ಸೈಟ್ಸ್ ವಿತೌಟ್ ಗಿವಿಂಗ್ ಎವ್ರಿಥಿಂಗ್ ಅವೇ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ಯಾರೋ ಒಬ್ಬ ನಿಮ್ಮ ಫ್ರೆಂಡಿಗೆ ಒಂದು ಕತೆ ಹೇಳಿದಂಗೆ ಈ ಬುಕ್ನ ಓದಿದ ನಂತರ ನೀವು ಅವರಿಗೆ ರಿವ್ಯೂ ಕೊಡತ್ತಾರೆ, ಅಥವಾ ಒಂದು ರೀತಿಯಿಂದ ಕನ್ವರ್ಸೇಷನ್ ಅವ್ರ ಜೊತೆ ಮಾತಾಡಿದಂಗೆ ನೀವು ಹೇಳಬೇಕು. ನೋಡ್ರಿ, ಒಂದು ಮೂವಿ ನೋಡಿ ಬಂದ್ಕೊಳ್ಳಿ ನಿಮ್ಮ ದೋಸ್ತರಿಗೆ ಹೇಳ್ತಿರಲ್ಲ ನೀವು, ಮೂವಿ ಹೆಂಗಿತ್ತು, ಒಳ್ಳೇದಾಯ್ತೋ ಇಲ್ಲೋ, ಚಲೋ ಐತೋ ಇಲ್ಲೋ ಅಂತ ಹೇಳಿ ನೀವು ಹೇಳ್ತೀರಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಈ ಬುಕ್ ರಿವ್ಯೂನು ಕೂಡ ನಿಮ್ಮ ಫ್ರೆಂಡಿಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ನೀವು ಈ ರೀತಿ ಬುಕ್ ಐತಪ್ಪ, ನೀವು ಇದನ್ನು ಓದ್ಬೋದು, ಇವೆಲ್ಲ ಅಂಶಗಳು ಬರ್ತಾವ. ಆದರೆ ನೀವು ಸಸ್ಪೆನ್ಸ್ಗಳನ್ನು ಬಿಟ್ಟು ಕೊಡುವಂಗಿಲ್ಲ, ಇಂಪಾರ್ಟೆಂಟ್ ಏನಿದೆ ಅಂದೆಲ್ಲ ಹೇಳುವಂಗಿಲ್ಲ. ಆದರೆ ಈ ರೀತಿ ಸನ್ನಿವೇಶಗಳು ಬರ್ತಾವ, ನೀನು ಓದು, ನಿನಗೆ ಇಂಟ್ರೆಸ್ಟಿಂಗ್ ಐತೆ ಅಂತ ಹೇಳಿ ನೀವು ಅವರಿಗೆ ಸಜೆಸ್ಟ್ ಮಾಡೋ ರೀತಿ ಇರಬೇಕು, ಒಂದು ರೀತಿಯಿಂದ ಮಾತಾಡ್ದಂಗೆ ಇರಬೇಕು ರೀ. ಓಕೆ, ಡೋಂಟ್ ಸ್ಪಾಯಿಲ್ ದ ಬುಕ್ಸ್ ಎಂಡಿಂಗ್ ಆರ್ ಇಟ್ಸ್ ಸರ್ಪ್ರೈಸಸ್. ನೋಡ್ರಿ, ನಾ ಹೇಳಿದೆ ನೀವು ಆಲ್ರೆಡಿ ಏನಪ್ಪ ಅಂತಂದ್ರೆ ಆ ಬುಕ್ಕಿನ ಒಂದು ಏನು ಇಂಪಾರ್ಟೆಂಟ್ ಅಂಶಗಳಿದಾವ ಅದನ್ನೆಲ್ಲ ನೀವು ಹೇಳಬಾರ್ದಲ್ಲಿ. ಜಸ್ಟ್ ಈ ರೀತಿ ಐತಿ ಅಂತ ಹೇಳಿ ನೀವು ಮೇಲಿನ ಮೇಲೆ ಹೇಳ್ಬೇಕ್ರಿ. ಓಕೆ, ಬಟ್ ಡೂ ಡಿಸ್ಕಸ್ ಹೌ ಎಫೆಕ್ಟಿವ್ಲಿ ಯು ಥಿಂಕ್ ದ ರೈಟಿಂಗ್ navigated its literary elements such as plot, theme and conflict throughout the text. ಸೊ ಅದ್ರ ನೀವು ಇಂಪಾರ್ಟೆಂಟ್ ಎಲಿಮೆಂಟ್ಸ್ನಲ್ಲಿ ಹೇಳೋದೇ ಇರಬಾರ್ದ್ರಿ. ಸೊ ಯಾವ ರೀತಿ ಒಂದು ಸ್ಟೋರಿ ಇತ್ತು, ಆಮೇಲೆ ಅದ್ರೊಳಗೆ ಥೀಮ್ಸ್ ಯಾವ್ದಾವ. ಥೀಮ್ಸ್ ಅಂದ್ರೆ ಏನ್ರಿ, ನಿಸರ್ಗದ ಬಗ್ಗೆದೆಲ್ಲ ಒಂದು ಥೀಮ್ ಆಯ್ತು. ತಂದೆ ತಾಯಿಗಳು ಇದ್ರಪ್ಪ ಅಂತಂದ್ರೆ ಅವ್ರ ಬದಲು ಭಾಳ ಇತ್ತಪ್ಪ ಅಂದ್ರೆ ತಂದೆ ತಾಯಿಗಳದ್ದು ಒಂದು ಥೀಮ್ ಆಗ್ತೈತಿ, ಅಥವಾ ಅಂತಮ್ಮರ ಬದಲು ಇತ್ತಪ್ಪ ಅಂದ್ರೆ ಅದು ಒಂದು ಥೀಮನ. ಸೊ ಈ ರೀತಿ ಸೊಸೈಟಿ ಬಗ್ಗೆ ಇತ್ತಪ್ಪ ಅಂದ್ರೆ ಸೊಸೈಟಿ ಒಂದು ಥೀಮ್ ಆಗ್ತೈತಿ, ಹೌದಾ. ಅಥವಾ ಕ್ರಿಟಿಸಿಸಮ್ ಬಗ್ಗೆ ಇತ್ತಪ್ಪ ಅಂದ್ರೆ ಅದ್ರದ್ದು ಒಂದು ಥೀಮ್ ಆಗ್ತೈತಿ. ಸೊ ಮೆನಿ ಥೀಮ್ಸ್ ಆರ್ ವಿಲ್ ಬಿ ದೇರ್, ಭಾಳಷ್ಟು ಥೀಮ್ಸ್ ಇರ್ತಾವ. ಅದ್ರೊಳಗೆ ನೀವು ಯಾವ್ಯಾವ ಥೀಮ್ಗಳು ಬದಾವ ಅಂತ ಹೇಳಿ ನೀವು ನಿಮ್ಮ ಫ್ರೆಂಡಿಗೆ ಸಲಹೆಗಳನ್ನು ಕೊಡ್ಬೋದು, ನೀನು ಓದಪ್ಪ ಅಂತ ಹೇಳ್ಬೋದು. ಕನ್ಫ್ಲಿಕ್ಟ್ ಥ್ರೂ ಆಲ್ ದ ಟೆಕ್ಸ್ಟ್. ಸೊ ಕನ್ಫ್ಲಿಕ್ಟ್ ಯಾವೆಲ್ಲ ಒಂದು ಕನ್ಫ್ಲಿಕ್ಟ್ ತೊಂದರೆಗಳು ಏನಾಗ್ತಾವ, ಅಥವಾ ಯಾವ ರೀತಿ ಸನ್ನಿವೇಶಗಳು ಬರ್ತಾವ ಅಂತ ಹೇಳಿ ನೀವು ಅವರಿಗೆ ನಿಮ್ಮ ಫ್ರೆಂಡಿಗೆ ಹೇಳಬೇಕು. ಇದು ಭಾಳ ಇಂಪಾರ್ಟೆಂಟ್ ರೀ. ಹೌ ಲಾಂಗ್ ಈಸ್ ಅ ಬುಕ್ ರಿವ್ಯೂ. ಸರ್ ಇವೆಲ್ಲ ಹೆಂಗೆ ರೀ, ನೀವೆಲ್ಲ ಹೌ ಅಂತ ಹೇಳಿ ಕ್ವಶನ್ ಕೇಳಿದ್ರೆ ಎಕ್ಸಾಮ್ ಒಳಗೆ ನಾವು ಹೆಂಗೆ ಬರೀದ್ರಿ, ನೀವು ಪಾಯಿಂಟ್ಸ್ ಮಾಡ್ಕೊಂಬರ್ಬೋದು. ಹೌ ಟು ರೈಟ್ ಅ ಗುಡ್ ರಿವ್ಯೂ ಬುಕ್ ಅಂತ ಹೇಳಬೇಕು, ಅಥವಾ ರೈಟ್ ಅ ಗುಡ್ ಬುಕ್ ರಿವ್ಯೂ ಅಂತ ಹೇಳಿ ನೀವು ಒಂದು ಪಾಯಿಂಟ್ ಮಾಡಿ ಬರಿಬೋದು. ಗುಡ್ ರಿವ್ಯೂ ಬುಕ್ ಹೆಂಗಿರ್ತೈತೆ ಅಂತ ಹೇಳಿ ನೀವು ಅದನ್ನು ರಿವ್ಯೂ ಮಾಡ್ಕೊತ ಹೋಗ್ಬೇಕು. ಅಥವಾ ಇದೊಂದು ಮಾಡ್ಬೋದು, ಎಷ್ಟು ದೊಡ್ಡದಿರ್ಬೇಕಂತ ಹೇಳಿ ನೀವು ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಇದನ್ನೂ ಬರಿಬೋದು. ಹೌ ಲಾಂಗ್ ಈಸ್ ಅ ಬುಕ್ ರಿವ್ಯೂ ಅಂತ ಹೇಳಿ ಒಂದು ಪಾಯಿಂಟ್ ಮಾಡಿ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇಷನ್ ಮಾಡ್ಕೊಂಡು ಹೋಗೋದು. ಈ ರೀತಿ ಎಕ್ಸ್ಪ್ಲೇನ್ ಮಾಡಿರಪ್ಪ ಅಂತಂದ್ರೆ ನಿಮಗೆ 5 ಮಾರ್ಕ್ಸಿಗೆ ಕ್ವಶನ್ ಕೇಳಿರ್ತಾರಲ್ಲ, ಇದ್ರೊಳಗೆ ಎಲ್ಲ ಆನ್ಸರ್ ಬಂದು ಹೋಗ್ಬಿಡ್ತೈತಿ. ಓಕೆ, ನಿಮ್ಗೆ ಹೇಳಿ ನಾ ಈ ಬುಕ್ ಒಳಗೆ ನಿಮ್ಗೆ
ಬುಕ್ ರಿವ್ಯೂ ಆಸ್ ಅನ್ ಆರ್ಟ್ ಅಂದ್ರೆ ಹೇಳೀನಿ. ಆಮೇಲೆ ಸ್ಕಿಲ್ಸ್ ಟು ಡೆವಲಪ್ ಬುಕ್ ರಿವ್ಯೂ ಅವೆಲ್ಲನೂ ಈ ವಿಡಿಯೋ ಒಳಗೆ ನೀವು ಮುಂದೆ ನೋಡ್ಕೊಂತ ಹೋಗ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಜನರಲಿ ಬುಕ್ ರಿವ್ಯೂಸ್ ಆರಂಟ್ ಲಾಂಗ್. ಇನ್ ಮೋಸ್ಟ್ ಕೇಸಸ್ ದೇ ಆರ್ ಬಿಟ್ವೀನ್ 500 to 750 ವರ್ಡ್ಸ್. ನೋಡ್ರಿ, ಜನರಲಿ ನಾರ್ಮಲ್ ಆಗಿ ಕಾಮನ್ ಆಗಿನ ಏನಪ್ಪಾ ಅಂತಂದ್ರೆ ಅವು ಬುಕ್ಸ್ ಎಷ್ಟು ಇರ್ಬೇಕ್ರಿ, 500 to 750 ವರ್ಡ್ಸ್ ಅಷ್ಟೇ ಇರ್ಬೇಕ್ರಿ. ಅಷ್ಟೊಳಗರ ಮುಗಿಬೇಕು ನೀವು. ನೀವು ಅದನ್ನ ಬಿಟ್ಟು ಸಮರಿ ತರ ಬರೀತಿರಲ್ಲ, ಸಮರಿ ಗತೆಗೆ ಬರಿಬಾರ್ದ್ರಿ. ಇಲ್ಲಿ ಬುಕ್ ರಿವ್ಯೂ ಅಂದ್ರೆ ಏನು, ಅಷ್ಟ ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಅಂಶಗಳು ಬರುವಂಗ ಬರಿಬೇಕು. ಹಂಗಂತ ಹೇಳಿ ಸರ್ ಈಗ ಅಜಿತ್ ಸರ್ ಎಲ್ಲ ಅಂಶಗಳು ಬರ್ಬೇಕಂತ ಹೇಳಿದಾರು ಅಲ್ಲ. ಆ ಎಲ್ಲ ಅಂಶಗಳು ಅಂದ್ರೆ ಏನು, ಇಂಪಾರ್ಟೆಂಟ್ ಸರ್ಪ್ರೈಸ್ಗಳು, ಆಮೇಲೆ ಅದ್ರೊಳಗೆ ಏನ್ರ ಸಸ್ಪೆನ್ಸ್ ಇರ್ತಾವ ಅವನ್ನೆಲ್ಲ ಹೇಳ್ಕೊಡೋಂಗಿಲ್ಲ ನೀವು. ಬರೇ ಒಂದು ರೀತಿಯಿಂದ ಏನಪ್ಪಾ ಈ ಎಲ್ಲ ಅಂಶಗಳು ಬರ್ತಾವ, ನೀವು ಅದನ್ನ ಬುಕ್ ಓದ್ರಿ ಅಂತ ಹೇಳಿ ನಿಮ್ಮ ಫ್ರೆಂಡ್ ಸಜೆಸ್ಟ್ ಮಾಡೋಂಗಿರ್ಬೇಕು, ನೆನಪಿಟ್ಕೋರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಕೀಪ್ ಯುವರ್ ಬುಕ್ ರಿವ್ಯೂ ಕನ್ಸೈಸ್ and focus on the book's big picture aspects such as its character development, pacing, reliance and tropes and use of literary devices. ಸೊ ಬುಕ್ ಕನ್ಸೈಸ್ ಅಂದ್ರೆ ಏನು, ಚಿಕ್ಕದಾಗಿರ್ಬೇಕು ಅಂತ ಹೇಳಿ. ಓಕೆ, ಆಮೇಲೆ ನೀವು ಅದ್ರೊಳಗೆ ಏನೆಲ್ಲ ಹೇಳ್ಬೇಕ್ರಿ, ಮತ್ತೆ ರಿಪೀಟ್ ಆಗತ್ತಾವ ಪಾಯಿಂಟ್ಸ್ ಇಲ್ಲಿ. ಓಕೆ, ಭಾಳ ಏನಿಲ್ಲ ಎಕ್ಸ್ಪ್ಲೆನೇಷನ್, ನೀವು ಇದೇ ರೀತಿ ರಿಪೀಟ್ ಬರ್ದ್ರೂ ಕೂಡ ನಿಮ್ಮ ಎಕ್ಸಾಮ್ ಮಾರ್ಕ್ಸ್ ಕೊಡ್ತಾರೆ. ಸೊ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಯಾವ ರೀತಿ ಇದೆ ಅಂದ್ರೆ, ಕ್ಯಾರೆಕ್ಟರ್ನ ಒಂದು ಬೆಳವಣಿಗೆ ಹಂಗಾದಿತ್ತು. ಫಾರ್ ಎಕ್ಸಾಂಪಲ್, ಈಗ ಒಂದು ಬುಕ್ ಬರ್ಯಾತಾರ ನೀವು, ಆ ಬುಕ್ ಒಳಗೆ ಏನಾಗಿರ್ತಪ್ಪ ಅಂತಂದ್ರೆ, ಹೀರೋ ಇದ್ದಾವ, ಸಣ್ಣಾಗಿರ್ತಾನೆ, ದೊಡ್ಡವಾಗಿರ್ತಾನ, ಅವ್ ಏನೆಲ್ಲ ಕಷ್ಟಗಳು ಪಡ್ತಾನ ಅನ್ನೋದ್ರ ಬಗ್ಗೆ ಇತ್ತು. ಸೊ ಅವು ಏನೆಲ್ಲ ಕಷ್ಟಗಳು ಬಂದಾವ, ಯಾವ ರೀತಿ ತನ್ನ ಒಂದು ಜೀವನವನ್ನು ನಡೆಸ್ತಾನ ಅಂತ ಹೇಳಿ ಆ ಬುಕ್ ಒಳಗೆ ಇತ್ತಪ್ಪ ಅಂತಂದ್ರೆ, ಆ ಒಂದು ಬೆಳವಣಿಗೆನ ನೀವು ಬರಿಬೋದು. ಬಡವಿಂದ ಶ್ರೀಮಂತ ಆದ ಅಂತ ಹೇಳಿ ಒಂದು ಎಕ್ಸ್ಪೆಕ್ಟ್ ಕೊಡ್ಬೋದು ನೀವು ಅಷ್ಟೇ. ಆದ್ರೆ ಹೆಂಗೆ ಶ್ರೀಮಂತ ಆದ ಅಂತ ಹೇಳಿ ಅದನ್ನೆಲ್ಲ ಸಸ್ಪೆನ್ಸ್ ನೀವು ಹೇಳುವಂಗಿಲ್ಲ. ಐ ಹೋಪ್ ನಿಮಗೆ ತಿಳಿಯೈತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಮರೈಸ್ ದ ಪ್ಲಾಟ್ ದೆನ್ ಫೋಕಸ್ ಆನ್ ಅನಲೈಸಿಂಗ್ ದ ಬುಕ್. ಸೊ ಪ್ಲಾಟ್ ಅದೇನು ಥೀಮ್ ಐತೋ, ಅದು ಸ್ಟೋರಿ ಏನು ಹೇಳ್ತೈತೋ ಅನ್ನೋದನ್ನ ಅಗದಿ ಸಣ್ಣದಾಗಿ ಸಮರಿ ಬರಿಬೇಕು. ಸಮರಿ ಅಂದ್ರೆ ಪೂರ ದೊಡ್ಡ ಸಮರಿ, ಒಂದು 2-3 ಪೇಜ್ ಸಮರಿ ಬರೆಯೋಂಗಿಲ್ಲ, ಅಷ್ಟ ಸಣ್ಣದ ಒಂದು ಪ್ಯಾರಾಗ್ರಾಫ್ ಒಳಗೆ ಬರಿಬೇಕ್ರಿ ನೀವು. ನೆಕ್ಸ್ಟ್ ನೋಡ್ರಿ, ಮೆನ್ಷನ್ ವಾಟ್ ಯು ಡಿಡ್ ಆ್ಯಂಡ್ ಡಿಡಂಟ್ ಲೈಕ್ ಆ್ಯಂಡ್ ಸಪೋರ್ಟ್ ದೀಸ್ ಪೊಸಿಷನ್ಸ್ ವಿತ್ ಕೊಟೇಶನ್ಸ್ ಫ್ರಮ್ ದ ಬುಕ್. ಸೊ ನಿಮ್ಗೆ ಆ ಬುಕ್ಕಿನೊಳಗೆ ಕೆಲವೊಂದಿಷ್ಟು ಅಂಶಗಳು ಬಹಳಷ್ಟು ಲೈಕ್ ಆಗಿರ್ತಾವೆ, ಒಂದಿಷ್ಟು ಸಪೋರ್ಟ್ ಮಾಡುವಂತ ಇರ್ತಾವೆ, ಒಂದಿಷ್ಟು ಅಂಶಗಳು ನಿಮ್ಗೆ ಲೈಕ್ನೂ ಆಗಿರಂಗಿಲ್ಲ. ಅದನ್ನ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಡಬಲ್ ಹಾಕಿ ಯಾವ ಲೈಕ್ ಆಗಿದಾವ ಯಾವಿಲ್ಲ ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಬರಿಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಇಟ್ಸ್ ಇಂಟ್ರಾಕ್ಟಿಂಗ್ ವಿತ್ ಅ ಟೆಕ್ಸ್ಟ್ ಆ್ಯಂಡ್ ಡೆಮಾನ್ಸ್ಟ್ರೇಟಿಂಗ್ ದ್ಯಾಟ್ ಯು ಹ್ಯಾವ್ ರೆಡ್ ಇಟ್ ಕ್ರಿಟಿಕಲಿ ಆ್ಯಂಡ್ ಇನ್ಫಾರ್ಮ್ಡ್ ಅ ವೆಲ್ ಡೆವಲಪ್ಡ್ ಒಪಿನಿಯನ್ ಅಬೌಟ್ ಇಟ್. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಅದು ಯಾವ ರೀತಿ ಬೆಳವಣಿಗೆ ಆಗೈತಿ ಸ್ಟೋರಿ ಲೈನ್ ಅನ್ನೋದ್ರ ಬಗ್ಗೆ ನೀವು ಅಗದಿ ಸಣ್ಣದಾಗಿ ಬರಿಬೇಕಂತ ಹೇಳಿ ಇಲ್ಲಿ ಹೇಳ್ತಾರೆ. ಐ ಹೋಪ್ ನಿಮ್ಗೆ ಈ ಪಾಯಿಂಟ್ಸ್ನು ತಿಳಿದ ಅಂತಾನೆ. ನೀವೇನು ಮಾಡ್ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ಅದನ್ನ ಸ್ಕ್ರೀನ್ಶಾಟ್ ತೊಗೋರಿ, ಆಮೇಲೆ ಬರೆದಿಟ್ಕೋರಿ ನಿಮ್ಮ ಬುಕ್ ಒಳಗೆ. ಸೊ ನಿಮ್ಗೆ ಹೆಲ್ಪ್ ಆಗ್ತದೆ ಎಕ್ಸಾಮ್ ಟೈಮ್ ಕೂಡ. ನಿಮ್ಗೆ ಅರ್ಥ ಆಗಿತ್ತು ಅನ್ಕೊಂಡೇನಿ. ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಆಮೇಲೆ ಲೈಕ್ ಕೊಡೋದನ್ನ ಮರಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋಗೆ. ಹಂಗೆ ಕಮೆಂಟ್ ಮಾಡಿರಿ ಯಾವ ರೀತಿ ಈ ವಿಡಿಯೋ ಇತ್ತು ಅಂತ ಹೇಳಿ, ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕಂತ ಹೇಳಿ ಕೂಡ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಹೌ ಆರ್ ಬುಕ್ ರಿವ್ಯೂಸ್ ಸ್ಟ್ರಕ್ಚರ್ಡ್. ಸೊ ಬುಕ್ ರಿವ್ಯೂ ಯಾವ ರೀತಿ ಸ್ಟ್ರಕ್ಚರ್ ಆಗಿರ್ತಾವ, ಯಾವ ರೀತಿ ಅದರದ ನಾವು ಹೆಂಗೆ ಜೋಡಿಸಿರ್ತೀವಿ, ಯಾವ ರೀತಿ ಬರಬೇಕು, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ಸ್ಲೈಡ್ ಒಳಗೆ ನಿಮ್ಗೆ ಹೇಳ್ಕೊಡ್ತೇನೆ. ಬುಕ್ ರಿವ್ಯೂಸ್ ಟೆಂಡ್ ಟು ಫಾಲೋ ಸಿಮಿಲರ್ ಲೇಯರ್ಸ್ ಟು ಅದರ್ ಕೈಂಡ್ಸ್ ಆಫ್ ಎಸೇಸ್. ಸೊ ನಾವು ಈಗ ನಿಬಂಧಗಳನ್ನು ಬರಿತೀವಲ್ಲ, ಅದೇ ರೀತಿ ಏನಪ್ಪ ಅಂತಂದ್ರೆ ಇವು ಬುಕ್ ರಿವ್ಯೂನು ಕೂಡ ಬರಿಬೇಕು ನಾವು. ನಿಬಂಧ ಏನ್ರಿ ಭಾಳ ದೊಡ್ಡ ಬರ್ದಿರ್ತಾರೆ, ಹಂಗೆ ನಿಬಂಧ ಪ್ರಬಂಧ ಬರ್ದಂಗೆ 3-4 ಪೇಜ್ ಬರೆಯೋದಲ್ಲ. ಸೊ ನಿಬಂಧದ ಒಂದು ಶೈಲಿನ ನಾವು ಇಲ್ಲಿ ಅಳವಡಿಸ್ಕೋಬಹುದು ಅಂತ ಹೇಳ್ತಾರೆ. ಓಕೆ, ಆ್ಯನ್ ಎಸೆ ರಿವ್ಯೂವಿಂಗ್ ಅ ಬುಕ್ ಶುಡ್ ಬಿಗಿನ್ ವಿತ್ ಅನ್ ಇಂಟ್ರೊಡಕ್ಷನ್ paragraph that summarizes the plot and include the reviewer's thesis statement. ಸೊ ಒಂದು ಬುಕ್ ಅನ್ನೋದು ಹೆಂಗಿರ್ತದಪ್ಪ ಅಂತಂದ್ರೆ, ಬುಕ್ ರಿವ್ಯೂ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ, ಈ ಇಂಟ್ರೊಡಕ್ಷನ್ ಒಳಗೆ ಏನು ಮಾಡ್ಬೇಕು ನೀವು, ಆ ಬುಕ್ ಯಾವ ರೀತಿ ಇತ್ತು. ಫಾರ್ ಎಕ್ಸಾಂಪಲ್ ಮೂವಿನೂ ಕೂಡ ನಿಮ್ಗೆ ಮೂವಿ ರಿವ್ಯೂನು ಐತಲ್ಲ, ಮೂವಿ ರಿವ್ಯೂನು ಇದೇ ರೀತಿ ಬರ್ತೈತೆ. ಹೆಂಗೆ ಆ ಸ್ಟೋರಿ ಏನೈತೆ ಅನ್ನೋದ್ರ ಬಗ್ಗೆ ನೀವು ಒಂದು ಸಣ್ಣ ಪ್ಯಾರಾಗ್ರಾಫ್ ಒಳಗೆ ಬರೀರ್ತೀರಿ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಫಾಲೋಯಿಂಗ್ ದ ಇಂಟ್ರೊಡಕ್ಷನ್ ಕೊಡ್ತಾರೆ ನೀವು. ಬುಕ್ ರಿವ್ಯೂ ಶುಡ್ ಹ್ಯಾವ್ ಒನ್ ಬಾಡಿ ಪ್ಯಾರಾಗ್ರಾಫ್ ಪರ್ ಪಾಯಿಂಟೆಡ್ ಕ್ರಿಟಿಕ್ಸ್. ಸೊ ಒಂದೊಂದು ಸಣ್ಣ ಪ್ಯಾರಾಗ್ರಾಫ್ ಇರ್ಬೇಕ್ರಿ. ಆಮೇಲೆ ಏನೇನು ನೀವು ಪಾಯಿಂಟ್ ಹೇಳಿದಾರಲ್ಲ, ಒಂದೊಂದು ಪಾಯಿಂಟ್ ಒಂದೊಂದು ಪ್ಯಾರಾಗ್ರಾಫ್ ಒಳಗೆ ಅಗದಿ ಸಣ್ಣದಾಗಿ ಬರಿಬೇಕಂತ ಹೇಳ್ತಾರೆ. ವಿಮರ್ಶೆ ಮಾಡಿ ಬರಿಬೇಕು. ಓಕೆ, ವಿಮರ್ಶೆ ಅಂದ್ರೆ ಏನು, ಬರೀ ಟೀಕೆ ಮಾಡೋದಲ್ಲ, ಅದ್ರ ಗುಣಗಳು ಏನದಾವ, ಆಮೇಲೆ ಅದರದ ಏನಪ್ಪ ಅಂತಂದ್ರೆ ಕೆಟ್ಟದ್ದು ಏನೈತೆ ಅನ್ನೋದ್ರ ಬಗ್ಗೆ ಏನೋ ಸ್ವಲ್ಪ ಹಿಂಟ್ ಆಗಿ ಒಂದಿಷ್ಟು ಏನು ಡಬಲ್ ಬರ್ಕೊಂಡು ಯಾವ ಚಲೋ ಐತಿ ಪಾಯಿಂಟ್, ಯಾವ ಚಲೋ ಇಲ್ಲ ಪಾಯಿಂಟ್ ಅನ್ನೋದ್ರ ಬಗ್ಗೆ ನೀವು ಪ್ಯಾರಾಗ್ರಾಫ್ ಮಾಡಿ ಸಣ್ಣದಾಗಿ ಬರಿಬೇಕಂತಾರೆ. ಫಾರ್ ಎಕ್ಸಾಂಪಲ್, ರಿವ್ಯೂ ಮೇ ಹ್ಯಾವ್ 3 ಬಾಡಿ ಪ್ಯಾರಾಗ್ರಾಫ್ಸ್, one that discusses the book's themes, one that discusses its character, and one that discusses the author's use of metaphor. ಸೊ ನೋಡ್ರಿ ಎಷ್ಟು ಚಂದ ಇಲ್ಲಿ ನಿಮಗೆ ಕೊಟ್ಟೆನ ಎಕ್ಸಾಂಪಲ್ ಅಂತ ಹೇಳಿ. ಒಂದು ಬಾಡಿ ಪ್ಯಾರಾಗ್ರಾಫ್ ಎದ್ರ ಬಗ್ಗೆ ಹೇಳ್ತೈತಿ, ಬುಕ್ನ ಥೀಮ್ಗಳ ಬಗ್ಗೆ ಹೇಳ್ತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದರ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತೈತಿ, ಕ್ಯಾರೆಕ್ಟರ್ ಅಂದ್ರೆ ಪಾತ್ರಗಳ ಬಗ್ಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ
ಆಥರ್ ಯಾವ ರೀತಿ ಒಂದು ಮೆಟಾಫರ್ಗಳನ್ನು ಯೂಸ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಅ ಬುಕ್ ರಿವ್ಯೂ ಎಂಡ್ಸ್ ವಿತ್ ಅ ಕನ್ಕ್ಲೂಷನ್ ಪ್ಯಾರಾಗ್ರಾಫ್ ದಟ್ ಸಮರೈಸಸ್ ದ ಪಾಯಿಂಟ್ಸ್ made in the body paragraph and shares any final thought the reviewer has about the book. It may include a rating like giving the book 3 star out of 5. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಏನಂತಾರಂದ್ರೆ ಸಮರೈಸ್ ಮಾಡ್ಕೊಂತು ಪ್ಯಾರಾಗ್ರಾಫ್ ವೈಸ್ ಚಿಕ್ಕದಾಗಿ ನೀವು ಬರೀತೀರಿ. ಓಕೆ, ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಅದ್ರೊಳಗೆ ಬರೀತೀರಿ, ಆ ಸ್ಟೋರಿನೂ ಬರೀತೀರಿ ನೀವು. ಆಮೇಲೆ ಆ ಸ್ಟೋರಿ ಆ ಬುಕ್ಕಿನ ಬದಲ ನಿಮಗೆ ಏನು ಫೀಲಿಂಗ್ಸ್ ಬರ್ತಾವ, ನಿಮ್ಗೆ ಏನು ಅನಿಸೈತೆ ಅನ್ನೋದನ್ನ ಲಾಸ್ಟ್ ಒಂದು ಪ್ಯಾರಾಗ್ರಾಫ್ ಒಳಗೆ ನೀವು ಅದನ್ನು ಬರಿಬೋದು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನೀವು ಅಕಸ್ಮಾತ್ ಅದನ್ನು ಮ್ಯಾಗ್ಝಿನ್ಗೆ ಕೊಡತ್ತಿದ್ರಿ ಅಥವಾ ನ್ಯೂಸ್ ಪೇಪರ್ಗೆ ಕೊಡತ್ತಿದ್ರಪ್ಪ ಅಂತಂದ್ರೆ 5 ಔಟ್ ಆಫ್ ನೀವು ಅದಕ್ಕೆ ರೇಟಿಂಗ್ಸ್ ಕೊಡ್ಬೋದು. ನಿಮ್ಗೆ ಅಗದಿ ಭಾಳ ಚಲೋ ಅನ್ಸಿತಪ್ಪ ಅಂದ್ರೆ 5 ಔಟ್ ಆಫ್ 5 ಕೊಡ್ಬೋದು. ಕಮ್ಮಿ ಅನ್ಸಿತಪ್ಪ ಅಂತಂದ್ರೆ 2 ಕೊಡ್ಬೋದು, 1 ಕೊಡ್ಬೋದು ರೀ ಅಗದಿ ಲೋ ಅಂತಂದು ಹೇಳಿ. ಆಮೇಲೆ 3 ಅಂದ್ರೆ ಮೀಡಿಯಮ್ ಇತ್ತು ಬುಕ್ ಅಂತಂದು ಹೇಳಿ ನೀವು ಅಲ್ಲಿ ರಿವ್ಯೂಸನ್ನು ಕೊಡ್ಬೋದು. ಇದಿಷ್ಟು ಏನಪ್ಪ ಅಂತಂದ್ರೆ ನೀವು ಸ್ಟ್ರಕ್ಚರ್ ಇರ್ತದೆ ರೀ, ಈ ರೀತಿ ಪಾಯಿಂಟ್ ವೈಸ್ ಪ್ಯಾರಾಗ್ರಾಫ್ ಒಳಗೆ ಮಾಡ್ತಾರೆ. ನೀವು ಫಸ್ಟ್ ಪ್ಯಾರಾಗ್ರಾಫ್ ಏನು ಮಾಡ್ತಾರೆ, ಇಂಟ್ರೊಡಕ್ಷನ್ ಮಾಡ್ತಾರೆ. ಸೆಕೆಂಡ್ ಪ್ಯಾರಾಗ್ರಾಫ್ ಕ್ಯಾರೆಕ್ಟರ್ಸ್ ಬಗ್ಗೆ, ಥರ್ಡ್ ಪ್ಯಾರಾಗ್ರಾಫ್ ಥೀಮ್ಸ್ ಬಗ್ಗೆ ಬರೀತಾರೆ. ಫೋರ್ತ್ ಪ್ಯಾರಾಗ್ರಾಫ್ ಯಾವರೇ ಮೆಟಾಫರ್ಸ್ ಯೂಸ್ ಮಾಡಿದ್ರೆ ಅಂದ್ರೆ ಮೆಟಾಫರ್ಸ್ ಅಥವಾ ಡೈಲಾಗ್ ಯಾವ ರೀತಿ ಅಂದ್ರೆ ಡೈಲಾಗ್. ಲಾಸ್ಟ್ಗೆ ನಿಮ್ಮ ಅನಿಸಿಕೆಗಳನ್ನ ನೀವು ಬರೀತಾರೆ. ಇದಿಷ್ಟು ಏನಪ್ಪ ಅಂತಂದ್ರೆ ಸ್ಟ್ರಕ್ಚರ್ ರೀ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗೈತೆ ಅನ್ಕೊಂಡೇನಿ. ಅರ್ಥ ಆಗಿತ್ತಪ್ಪ, ಭಾಳ ಸ್ಪೀಡಲ್ಲ ಸ್ಲೋ ಹೇಳತ್ತಿದ್ನಿ, ನಿಮ್ಗೆ ಅರ್ಥ ಆಗೈತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ರೀತಿ ನಿಮ್ಗೆ ಈ ವಿಡಿಯೋ ಅನ್ಸುತ್ತೆ ಹೇಳಿ. ನೆಕ್ಸ್ಟ್ ನೋಡ್ರಿ, 4 ಟಿಪ್ಸ್ ಫಾರ್ ರೈಟಿಂಗ್ ಅ ಬುಕ್ ರಿವ್ಯೂ. 4 ಟಿಪ್ಗಳನ್ನು ಇವು ಪಾಯಿಂಟ್ಗಳು ನೀವು ನಿಮ್ಮ ಎಕ್ಸಾಮ್ ಒಳಗೆ ಅಳವಡಿಕೆ ಮಾಡ್ಕೋರಿ. ಸೊ ಮೊದಲನೇ ಟಿಪ್ ಏನಪ್ಪ ಅಂತಂದ್ರೆ ಅವಾಯ್ಡ್ ರಿಪಿಟೇಷನ್. ಭಾಳ ಇಂಪಾರ್ಟೆಂಟ್ ರೀ. ಏನಪ್ಪ ಅಂತಂದ್ರೆ ಅ ಬುಕ್ ರಿವ್ಯೂ ಈಸ್ ಇಟ್ಸ್ ಓನ್ ಪೀಸ್ ಆಫ್ ರೈಟಿಂಗ್. ಬೈ ದ್ಯಾಟ್ ವಿ ಮೀನ್ ಯುವರ್ ಬುಕ್ ರಿವ್ಯೂ shouldn't just repeat the book's plot. It should add a new perspective about the book. ಸೊ ಬರೀ ರಿಪಿಟೇಷನ್ ಮಾಡಬಾರ್ದು ರೀ. ಒಂದು ಮ್ಯಾಲೆ ಏನೋ ಒಂದು ಪ್ಯಾರಾಗ್ರಾಫ್ ಒಳಗೆ ನೀವು ಅದ ಕತಿ ಬಗ್ಗೆ ಹೇಳಿದ್ರೆ ಅಂದ್ರೆ ಕೆಳಗೂ ಅದ ಕತಿ ಬರ್ಕೊಂಡು ಹೋದ್ರಪ್ಪ ಅಂತಂದ್ರೆ ಅದು ಬುಕ್ ರಿವ್ಯೂ ಆಗಂಗಿಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಬೇರೆ ಬೇರೆ ಒಂದು ಏನಪ್ಪ ಅಂತಂದ್ರೆ ವಿವರಣೆ ಮಾಡ್ಕೊತ ನೀವು ಬರೀಬೇಕು. ಸೇಮ್ ರಿಪೀಟ್ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೇನು ಅರ್ಥ ಉಳಿಯಂಗಿಲ್ಲ. ಬಿ ಕನ್ಸೈಸ್ ಅಂದ್ರೆ ಏನು, ಚಿಕ್ಕದಾಗಿರಬೇಕು ಅಂತಂದು ಹೇಳಿ ಅರ್ಥ. ಡೋಂಟ್ ರ್ಯಾಂಬಲ್ ಇನ್ ಯುವರ್ ಬುಕ್ ರಿವ್ಯೂ. ಕೀಪ್ ಇಟ್ ಫೋಕಸ್ಡ್ ಆನ್ ಯುವರ್ ಅನಾಲಿಸಿಸ್ ಆಫ್ ದ ಬುಕ್ ಸಿನ್ಸ್ ದ್ಯಾಟ್ಸ್ ದ ಕಂಟೆಂಟ್ ಯುವರ್ ರೀಡರ್ಸ್ ಆರ್ ಲುಕಿಂಗ್ ಫಾರ್. ಸೊ ಆ ಬುಕ್ನ ರ್ಯಾಂಬಲ್ ಮಾಡಕ್ಕೆ ಹೋಗ್ಬೇಡ್ರಿ, ಎಲ್ಲಾನು ಇದಕ್ಕಿದ್ದಂಗೆ ಆ ಬುಕ್ಕನ್ನು ಇಳ್ಸಕ್ಕೆ ಹೋಗ್ಬೇಡ್ರಿ ಅಥವಾ ಸಮರಿ ಬರೆಯಕ್ಕೆ ಹೋಗ್ಬೇಡ್ರಿ. ಅಗದಿ ಸಣ್ಣದಾಗಿರ್ಬೇಕು, ಚಿಕ್ಕದಾಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಸಪೋರ್ಟ್ ಯುವರ್ ಕ್ಲೇಮ್ಸ್ ಆ್ಯಂಡ್ ಪೊಸಿಷನ್. ಶೇರಿಂಗ್ ಯುವರ್ ಒಪಿನಿಯನ್ಸ್ ಇಸ್ ಅ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ರೈಟಿಂಗ್ ಅ ಬುಕ್ ರಿವ್ಯೂ, ಬಟ್ ಬಿ ಶ್ಯೂರ್ ಟು ಸಪೋರ್ಟ್ ಯುವರ್ ಪೊಸಿಷನ್ ವಿತ್ ಇನ್ಸೈಟ್ಸ್ ಫ್ರಮ್ ದ ಬುಕ್ as you would support any claims you made in an academic essay with evidence from your sources. ಸೊ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ನೀವೇನು ಆ ಬುಕ್ಕಿನ ಬಗ್ಗೆ ಹೇಳ್ತಿರ್ತೀರಿ, ಚಲೋ ಆಯಿತು ಅಥವಾ ಕೆಟ್ಟ ಆಯಿತು, ನಿಮ್ಮ ಒಂದು ಅನಿಸಿಕೆಗಳು ನೀವು ಬರಿತಿರ್ತಾರೆ ಅನ್ಕೋರಿ. ಬರಿಬೇಕಾದ್ರೆ ಅಲ್ಲಿ ಅದಕ್ಕೆ ನೀವು ಟ್ಯಾಗ್ಲೈನ್ ಕೊಡಬೇಕು. ಯಾವ ಒಂದು ಅಂಶ ನಿಮ್ಗೆ ಲೈಕ್ ಆಗಲಿಲ್ಲ ಬುಕ್ ಅನ್ನೋದು, ಯಾವ ಚಾಪ್ಟರ್ ಲೈಕ್ ಆಗಲಿಲ್ಲ ಅನ್ನೋ ಬುಕ್ನ ಅದನ್ನು ಮೆನ್ಷನ್ ಮಾಡಬೇಕು. ಡಬಲ್ ಕಾಮ ಒಳಗೆ ಹಾಕಿ ಮೆನ್ಷನ್ ಮಾಡಿ ಯಾವ ಒಂದು ಡೈಲಾಗ್ ನಿಮ್ಗೆ ಲೈಕ್ ಆಗಲಿಲ್ಲ ಅಥವಾ ಯಾವ ಒಂದು ಪಾತ್ರ ನಿಮ್ಗೆ ಲೈಕ್ ಆಗಲಿಲ್ಲ ಅಂತಂದು ಹೇಳಿ ನೀವು ಅದನ್ನು ಮೆನ್ಷನ್ ಮಾಡಿ ಅದನ್ನು ಕೂಡ ಒಂದು ಸಣ್ಣ ಒಂದು ಪ್ಯಾರಾಗ್ರಾಫ್ ಮಾಡಿ ನೀವು ಅಲ್ಲಿ ಬರಿಬೇಕಂತಂದು ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಎವಿಡೆನ್ಸ್ ಕೊಡ್ಬೇಕಂತ ಹೇಳ್ತಾರೆ ಅವ್ರು. ಅಂದ್ರೆ ನೀವೇನು ಬರ್ದಿರ್ತೀರೋ ಆ ಬುಕ್ದಾಗಿಂದ ಒಂದು ಎಕ್ಸಾಂಪಲ್ ತೊಗೊಂಡು ಒಂದು ಲೈನ್ ತೊಗೊಂಡು ನಿಮ್ಗೆ ಯಾಕೆ ಅದು ಲೈಕ್ ಆಗೈತಿ ಅಥವಾ ಯಾಕೆ ಲೈಕ್ ಆಗಿಲ್ಲ ಅನ್ನೋದು ಒಂದು ಎವಿಡೆನ್ಸ್ ಇಟ್ಕೊಂಡು ನೀವು ಅಲ್ಲಿ ಬರಿಬೇಕು ಅಂತಂದೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನೋಡ್ರಿ, 4th ಪಾಯಿಂಟ್ ಏನಪ್ಪ ಅಂತಂದ್ರೆ ಪ್ರೂಫ್ ರೀಡ್ ಅಂತಂದೇಳಿ. ಪ್ರೂಫ್ ರೀಡ್ ಅಂದ್ರೆ ನೋಡ್ರಿ ಏನಂತಂದೇಳಿ, ಬಿಫೋರ್ ಯು ಅಪ್ಲೋಡ್ ಸೆಂಡ್ ಆರ್ ಸಬ್ಮಿಟ್ ಯುವರ್ ಬುಕ್ ರಿವ್ಯೂ, ಪ್ರೂಫ್ ರೀಡ್ ಇಟ್. ಸೊ ನೀವು ಬುಕ್ ರಿವ್ಯೂನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅಥವಾ ಆ ಬುಕ್ಕಿನ ಬದಲು ಎಲ್ಲೋ ಒಂದು ಮ್ಯಾಗ್ಝಿನ್ ಕಳ್ಸತ್ತಾರೆ, ನ್ಯೂಸ್ ಪೇಪರ್ಗೆ ನೀವು ಹಾಕತ್ತಾರೆ ಆರ್ಟಿಕಲ್ ಅಂದ್ರೆ ನೀವು ಒಂದ್ಸತಿ ಪ್ರೂಫ್ ರೀಡ್ ಮಾಡಬೇಕು. ನೀವು ಬರ್ದಿದ್ದು ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ಮತ್ತೊಮ್ಮೆ ಓದಬೇಕು. ಪ್ರೂಫ್ ರೀಡಿಂಗ್ ಅಂದ್ರೆ ನಿಮ್ಮ ಎಕ್ಸಾಮ್ ಒಳಗೆ ನೋಡ್ರಿ, ನೀವು ವಾರ್ನಿಂಗ್ ಬೆಲ್ ಕೊಟ್ಟಿರ್ತಾರಲ್ಲ, ಅಂದ್ರೆ ನೀವು ಎಕ್ಸಾಮನ್ನು 3 ತಾಸೊಳಗನ ಅಲ್ರಿ 2:45 ನಿಮಿಷದೊಳಗೆ ಅಥವಾ 2:50 ನಿಮಿಷದೊಳಗೆ 2 ತಾಸು 50 ನಿಮಿಷದೊಳಗೆ ಮುಗಿಸಿ 10 ನಿಮಿಷ ನೀವು ಏನು ಬರ್ದಿರೋದು ಕರೆಕ್ಟ್ ಐತೋ ಇಲ್ಲೋ, ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿರಿ ಅಂತ ಹೇಳಿ ಒಮ್ಮೆ ಓದಬೇಕು. ಅದ್ರ ಸಂಬಂಧ ನಿಮ್ಗೆ 10 ನಿಮಿಷ ಕೊಟ್ಟಿರ್ತಾರೆ ಅನ್ಕೋಬೇಕು ನೀವು. ಸೊ ಅಷ್ಟೊಳಗೆ ನೀವು ಎಕ್ಸಾಮ್ ಮುಗಿಸ್ಬೇಕಂತ ಇರ್ತೈತಿ. ಹಂಗೆ ನೀವು ಈ ಬುಕ್ ರಿವ್ಯೂನ ಬರೆದ ನಂತರ ಅದು ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ನೋಡಿ ಫೈನಲೈಸ್ ಮಾಡಿ ನಿಮ್ಮ ಮಿಸ್ಟೇಕ್ಸನ್ನು ಅನಲೈಸ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ಬೇಕಂತೇಳಿ ಹೇಳ್ತಾರೆ. ಓಕೆ, ಇದಿಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಪ್ರೂಫ್ ರೀಡಿಂಗ್. ಐ ಹೋಪ್ ನಿಮ್ಗೆ ಇದು ತಿಳಿಯ್ತು ಅನ್ಕೊಂಡ್ರಿ. ತಿಳಿದಪ್ಪ ಅಂತಂದ್ರೆ ಒನ್ಸ್ ಅಗೇನ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಕಮೆಂಟ್ ಹೌ ಡಿಡ್ ಯು ಫೀಲ್ ಅಬೌಟ್ ದ ವಿಡಿಯೋ. ನೆಕ್ಸ್ಟ್ ನೋಡ್ರಿ, ಬುಕ್ ರಿವ್ಯೂ ಆ್ಯಸ್ ಅನ್ ಆರ್ಟ್. ಇದು 2ನೇ ಪಾಯಿಂಟ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಬುಕ್ ರಿವ್ಯೂ ಒಂದು ಆರ್ಟ್ ರೀತಿ ನಾವು ಹೆಂಗೆ ನೋಡಬೇಕು ಅನ್ನೋದನ್ನ. ಓಕೆ, ನಿಮ್ಮ ಎಕ್ಸಾಮ್ ಒಳಗೆ ಇದನ್ನು ಸಪ್ರೇಟ್ ಕೇಳ್ಬೋದು ಅಥವಾ ಪೂರಾ ವಾಟ್ ಈಸ್ ಬುಕ್ ರಿವ್ಯೂ ಆ್ಯಂಡ್ ಟೆಲ್ ಅಬೌಟ್ ದ ಬುಕ್ ರಿವ್ಯೂ ಅಂದ್ಮೇಲೆ ಏನೋ ಒಂದು ಕ್ವಶನ್ ನಿಮ್ಗೆ ಫ್ರೇಮ್ ಮಾಡಿ ಕೇಳಿರ್ತಾರೆ. ಒಂದೇ ಕ್ವಶನ್ ಕೇಳಿರಪ್ಪ ಅಂದ್ರೆ ಇವೆಲ್ಲ ಅಂಶಗಳನ್ನು ನೀವು ಅಲ್ಲಿ ಹಾಕ್ಬೋದು. ಸೊ ಮೊದಲಿಗೆ ಅ ಬುಕ್ ರಿವ್ಯೂ ಇಸ್ ಅ ಮಚ್ ಮೋರ್ ದ್ಯಾನ್ ಅ ಸಮರಿ ಆಫ್ ಅ ಬುಕ್ಸ್ ಕಂಟೆಂಟ್. ಸೊ
ರಿಪೀಟ್ ಆಗತ್ತಾವ, ಇಲ್ಲಿ ರಿಪೀಟ್ ಆಗಲೇ ಆಗ್ತಾವ. ಯಾಕಂದ್ರೆ 100% ನಿಮಗೆ ಬುಕ್ ರಿವ್ಯೂ ಇಸ್ ಅನ್ ಆರ್ಟ್, ಒಂದು ಕಲೆ ಹೆಂಗತ್ತ ಅಂತ ಹೇಳಿ ನೋಡ್ತೀವಿ ಅಂದಾಗ ಸೇಮ್ ಪಾಯಿಂಟ್ಸ್ ರಿಪೀಟ್ ಆಗ್ತಾವ. ನೀವು ಇದನ್ನು ಹುಡುಗರು ನನಗೆ ವಿಡಿಯೋ ಸರ್ ಇದನ್ನೂ ಅಪ್ಲೋಡ್ ಮಾಡಿರಿ ಇದನ್ನೂ ಅಪ್ಲೋಡ್ ಮಾಡಿರ್ತಾನ ಅಂತಲೇ ಅದನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಓಕೆ ನೋಡ್ರಿ, ಕ್ರಿಯೇಟಿವ್ ಇರಬೇಕು ಅಂದ್ರೆ ನಿಮ್ಮ ಕ್ರಿಯಾಶೀಲವಾಗಿ ನೀವು ಅದನ್ನು ಬರಿಬೇಕಂತ ಹೇಳ್ತಾರ. ಕ್ರಿಟಿಕಲ್ ಆಗಿರಬೇಕು, ವಿಮರ್ಶಾತ್ಮಕವಾಗಿ ಬರಬೇಕು. ಅನಲಿಟಿಕಲ್ ರೆಸ್ಪಾನ್ಸ್ ಟು ಲಿಟ್ರರಿ ಆರ್ ಅಕಾಡೆಮಿಕ್ ವರ್ಕ್. ಅನಲಿಟಿಕಲ್ ಅಂದ್ರೆ ಸರಿಯಾಗಿ ಓದಿ ಅರ್ಥೈಸ್ಕೊಂಡು ಅದ್ರ ಬಗ್ಗೆ ನೀವು ಬರಿಬೇಕು ಅಂತಂದು ಹೇಳಿ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, ಲೈಕ್ ಎನಿ ಫಾರ್ಮ್ ಆಫ್ ಆರ್ಟ್ ಇಟ್ ಇನ್ವಾಲ್ವ್ಸ್ ಎಕ್ಸ್ಪ್ರೆಷನ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಥಾಟ್ಫುಲ್ ಜಜ್ಮೆಂಟ್. ಸೊ ಯಾವುದೇ ಒಂದು ಕಲೆ ಇರ್ತಾವಲ್ರಿ, ಆರ್ಟ್ ಅಂದ್ರೆ ಏನು ಕಲೆ, ಯಾವುದೇ ಒಂದು ಕಲೆ, ಈಗ ಚಿತ್ರಕಲೆ ಆಗಿರ್ಬೋದು ಅಥವಾ ಒಂದು ವಾದ್ಯ ನುಡಿಸೋದಾಗಿರ್ಬೇಕು, ಎಲ್ಲದಕ್ಕೂ ಒಂದು ಎಕ್ಸ್ಪ್ರೆಷನ್ಸ್ ಇರ್ತಾವ್ರಿ. ಅಂದ್ರೆ ನಿಮ್ಮ ಎಕ್ಸ್ಪ್ರೆಷನ್ ನೀವು ಅಲ್ಲಿ ಕೊಡಬೇಕಾಗಿದೆ. ಎಕ್ಸ್ಪ್ರೆಷನ್ ಅಂದ್ರೆ ಸರ್ ಮುಖದ ಎಕ್ಸ್ಪ್ರೆಷನ್ ನಾವು ಬುಕ್ ರಿವ್ಯೂ ಒಳಗೆ ಹೆಂಗೆ ಬರೋಣ್ರಿ ಅಂತ ಹೇಳಿ ಅಲ್ಲ, ಅದರ ಒಂದು ಹುಮ್ಮಸ್ ಇರ್ತದೆ. ನೀವು ಓದಬೇಕಾದ್ರೆ ಏನು ಬೇಕು ಏನು ಬೇಡ ಅಥವಾ ಒಂದು ದುಃಖದಿತ್ತು ಅಂದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲರೂ ಕೊಡ್ಬೇಕು. ಇಂಟರ್ಪ್ರಿಟೇಷನ್ ಅಂದ್ರೆ ಏನ್ರಿ, ಆ ಬುಕ್ಕಿನೊಳಗೆ ಆಳದೊಳಗೆ ಇಳಿದು ಯಾವೆಲ್ಲ ಇಂಟರ್ಪ್ರಿಟ್ ಮಾಡ್ಕೊಂತ ಹೋಗ್ಬೇಕು ನೀವು, ಹೆಂಗಿತ್ತು ಏನಿತ್ತು ಅನ್ನೋದ್ರ ಬಗ್ಗೆ. ಆಮೇಲೆ ಥಾಟ್ಫುಲ್ ಜಜ್ಮೆಂಟ್ ಕೊಡಬೇಕು. ಜಜ್ಮೆಂಟ್ ಅಂದ್ರೇನು, ವಿಮರ್ಶೆ ಮಾಡಬೇಕು, ಸರಿಯಾಗಿ ವಿಮರ್ಶೆ ಮಾಡಬೇಕು ಅಂತಂದೇಳಿ ಹೇಳ್ತಾರೆ. ರೈಟಿಂಗ್ ಅ ಗುಡ್ ಬುಕ್ ರಿವ್ಯೂ ಈಸ್ ಅ ಸ್ಕಿಲ್ ದಟ್ ಬ್ಲೆಂಡ್ಸ್ ಲಿಟ್ರರಿ ಅಪ್ರಿಸಿಯೇಷನ್ ವಿತ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ದ್ಯಾಟ್ಸ್ ವಾಟ್ ಇಟ್ ಮೇಕ್ಸ್ ಅನ್ ಆರ್ಟ್. ಸೊ ಒಂದು ಲಿಟ್ರರಿ ಅಪ್ರಿಸಿಯೇಷನ್ ಇರಬೇಕಲ್ಲಿ, ಅಪ್ರಿಷಿಯೇಟ್ ಮಾಡ್ಕೊಂಡಿರ್ಬೇಕು ಆ ಬುಕ್ನ. ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್ನು ಕೂಡ ಇರ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಆ್ಯಂಡ್ ದ್ಯಾಟ್ಸ್ ವಾಟ್ ಮೇಕ್ಸ್ ಇಟ್ ಅನ್ ಆರ್ಟ್. ಸೊ ಇದೋ ಒಂದು ಏನಪ್ಪ ಅಂತಂದ್ರೆ ಒಂದು ಕಲೆ ರೀತಿ ಇದ್ದೈತಿ. ಆ ಬುಕ್ ರಿವ್ಯೂ ಮಾಡೋದನ್ನ ಒಂದು ಏನಪ್ಪ ಅಂತಂದ್ರೆ ಕಲೆ ಅಂತಂದು ಹೇಳಿ ನಾವು ಅನ್ಬೋದು. ಇನ್ನು ವೈ ಈಸ್ ಬುಕ್ ರಿವ್ಯೂ ಕನ್ಸಿಡರ್ಡ್ ಆಸ್ ಅನ್ ಆರ್ಟ್. ಸೊ ಇದಕ್ಕೆ ನಾವು ಕಲೆನ ಯಾಕೆ ಅನ್ಬೇಕು ಅಂತಂದು ಹೇಳಿ ನಿಮ್ಗೆ 4 ಪಾಯಿಂಟ್ ಮಾಡಿ ಮತ್ತೆ ಇಲ್ಲಿ ಹೇಳಿದನ್ನ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಜಸ್ಟ್ ಲೈಕ್ ಪೇಂಟಿಂಗ್ ಆರ್ ಮ್ಯೂಸಿಕ್, ರಿವ್ಯೂವಿಂಗ್ ಅ ಬುಕ್ ರಿಕ್ವೈರ್ಸ್. ಸೊ ಸೇಮ್ ಒಂದು ಮ್ಯೂಸಿಕ್ ಕಲಿಯೋದಾಗಿರ್ಬೋದು ಅಥವಾ ಒಂದು ಪೇಂಟಿಂಗ್ ಮಾಡೋದಾಗಿರ್ಬೋದು ಅಥವಾ ಮ್ಯೂಸಿಕ್ ವಾದ್ಯ ಒಂದು ಯಾವ್ದಾದ್ರು ವಾದ್ಯ ನುಡಿಸ್ಬೇಕಾದ್ರೆ ಅದ್ರೊಳಗೆ ಹೆಂಗೆ ಪಾಯಿಂಟ್ಸ್ ಅದಾವ ಇದ್ರೊಳಗೂ ಅದೇ ರೀತಿ ಪಾಯಿಂಟ್ಸ್ಗಳು ಬರ್ತಾವ. ನೋಡ್ರಿ, ಮೊದಲನೇ ಪಾಯಿಂಟ್ ಏನು ಹಾಕಿ ನಿಮ್ಗೆ ಇದಕ್ಕೆ ಸಣ್ಣದು ಹೇಳಿದ್ನ ನಿಮ್ಗೆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅಂತಂದು ಹೇಳಿದ್ನ. ಸೊ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅಂದ್ರೆ ಏನು, ರಿವ್ಯೂವರ್ ಕನ್ವೇಸ್ ಅಂದ್ರೆ ಏನು, ತನ್ನ ಅನಿಸಿಕೆಗಳನ್ನ ಹೇಳೋದು. ಓಕೆ, ರಿವ್ಯೂವರ್ ಕನ್ವೇಸ್ ದೇರ್ ಯುನೀಕ್ ಪರ್ಸ್ಪೆಕ್ಟಿವ್ಸ್ ಆ್ಯಂಡ್ ಇಮೋಷನಲ್ ರೆಸ್ಪಾನ್ಸಸ್ ಟು ದ ಬುಕ್. ಸೊ ಯುನೀಕ್ ಪರ್ಸ್ಪೆಕ್ಟಿವ್, ಅದ್ರೊಳಗೆ ಏನು ಯುನೀಕ್ನೆಸ್ ಐತಿ, ಏನೋ ಒಂದು ಎಲ್ಲ ಬುಕ್ಗಿಂತ ಇದ್ರೊಳಗೆ ಏನೋ ಒಂದು ಬೇರೆ ಐತಲ್ಲ, ಆ ಬೇರೆ ಅಂಶನ ನೀವು ಅಲ್ಲಿ ಅದ್ರ ಬಗ್ಗೆ ಹೇಳ್ಬೋದು. ನಿಮ್ಮ ಇಮೋಷ್ನಲ್ ಆಗಿ ನೀವು ಹೇಳ್ಬೋದು. ನಿಮಗೆ ಈ ಬುಕ್ ಎಷ್ಟು ನಿಮ್ಮ ಲೈಕ್ಗೆ ತಕ್ಕಂತೆ ಹೆಂಗಿತ್ತು ಬುಕ್ ಅನ್ನೋದ್ರ ಬಗ್ಗೆ ನೀವು ಬರೀಬೇಕು. ದೇ ಯೂಸ್ ವಿವಿಡ್ ಲ್ಯಾಂಗ್ವೇಜ್, ಮೆಟಾಫಾರ್ ಆರ್ ಪರ್ಸನಲ್ ಅನೆಕ್ಡೋಟ್ಸ್ ಟು ಎಕ್ಸ್ಪ್ರೆಸ್ ದರ್ ರಿಯಾಕ್ಷನ್. ಸೊ ಯಾವ ರೀತಿ ಒಂದು ಭಾಷೆಯನ್ನು ಬಳಸಿದಾರ ಆ ಬುಕ್ನೊಳಗೆ, ಆಮೇಲೆ ಪರ್ಸ್ನಲ್ ಆಗಿ ಯಾವ ರೀತಿ ಅದ್ರೊಳಗೆ ಹೇಳಿದಾರ ಅನ್ನೋದ್ರ ಬಗ್ಗೆ ನೀವು ಹೇಳ್ಬೋದು, ಅದ್ರ ಬಗ್ಗೆ ನೀವು ರಿಯಾಕ್ಷನ್ ಕೊಡ್ಬೋದು. ದ ಟೋನ್ ಕ್ಯಾನ್ ಬಿ ಕನ್ವರ್ಸೇಷನಲ್, ರಿಫ್ಲೆಕ್ಟಿವ್ ಆರ್ ಅನಲಿಟಿಕಲ್ ಡಿಪೆಂಡಿಂಗ್ ಆನ್ ದ ರಿವ್ಯೂವರ್ಸ್ ವಾಯ್ಸ್. ಸೊ ನೀವು ಯಾವ ರೀತಿ ಟೋನ್ ಇಟ್ಕೊಂಡಿರ್ಬೇಕಂದ್ರೆ ಒಂದು ಕನ್ವರ್ಸೇಷನಲ್, ಯಾರಿಗೋ ಒಬ್ಬ ವ್ಯಕ್ತಿಗೆ ಹೇಳ್ದಂಗಿರಬೇಕು ಅಥವಾ ರಿಫ್ಲೆಕ್ಟಿವ್ ಆಗಿರ್ಬೇಕು, ನಿಮ್ಮ ಅನಿಸಿಕೆಗಳನ್ನ ಬರ್ದಂಗಿರಬೇಕು, ಅಥವಾ ಇನ್ನೊಂದೇನಪ್ಪ ಅಂತಂದ್ರೆ ಅನಲೈಸಿಸ್ ಮಾಡಿದಂಗೆ. ಸೊ ಆ ಬುಕ್ಕಿನೊಳಗೆ ಏನಿತ್ತು ಅನ್ನೋದು ಒಂದು ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡಬೇಕು ಅಂತಂದೇಳಿ ಹೇಳ್ತಾರೆ. ಅನಲೈಸ್ ಅಂದ್ರೆ ಏನು, ವಿವರಣೆ ಮಾಡಿ ಸಣ್ಣದಾಗಿ ವಿವರಣೆಗಳನ್ನ ವಿವರಿಸ್ಕೊಂತ ಹೋಗ್ಬೇಕಂತ ಹೇಳ್ತಾರೆ. ಇನ್ನು ಎರಡನೇದು ನೋಡ್ರಿ, ಇಂಟರ್ಪ್ರಿಟೇಟಿವ್ ಸ್ಕಿಲ್ ಅಂತ ಹೇಳ್ತಾರೆ. ಇಂಟರ್ಪ್ರಿಟೇಟಿವ್ ಅಂದ್ರೆ ಏನು, ಅ ರಿವ್ಯೂವರ್ isn't just retelling of the story, it involves interpreting the meaning behind characters, themes and symbols. ಸೊ ಬರೇ ಒಂದು ಸ್ಟೋರಿನೇ ಹೇಳೋದಲ್ರಿ, ಆ ಸ್ಟೋರಿ ಇದ್ದದ ಸ್ಟೋರಿನ ನೀವು ಇಲ್ಲಿ ಸ್ಟೋರಿ ಹೇಳಬಾರ್ದೆಲ್ಲನೂ, ಅದಷ್ಟೇ ಇರಂಗಿಲ್ಲ ಅಲ್ಲಿ ಇಂಟರ್ಪ್ರೇಟ್ ಮಾಡೋದು. ಅಂದ್ರೆ ಇಂಟರ್ಪ್ರೇಟಿಂಗ್ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಕ್ಯಾರೆಕ್ಟರ್ನ ಹಿಂದೆ ಒಂದು ಏನಾಗೈತಿ ಅಂದ್ರೆ ಅವರ ಒಂದು ಮಾನಸಿಕ ಸ್ಥಿತಿ ಹೆಂಗಿತ್ತು, ಅವ್ರು ಏನು ಅನುಭವಿಸತಾರ ಅನ್ನೋದ್ರ ಬಗ್ಗೆ ನೀವು ಬರಿಬೋದು. ಅದರ ಒಂದು ಥೀಮ್ಸ್ಗಳನ್ನು ಬರಿಬೋದು. ಆಮೇಲೆ ಸಿಂಬಾಲಿಸಮ್, ಅವು ಮೇಲ್ನೋಟಕ್ಕೆ ನಮಗೆ ಏನೋ ಬೇರೆ ಕಾಣಿಸುತ್ತೆ ಕ್ಯಾರೆಕ್ಟರ್, ಅದರ ಒಳರ್ಥ ಭಾಳ ಇರ್ತಾವಲ್ಲ, ಆ ಒಳರ್ಥಗಳನ್ನು ಕೂಡ ನೀವು ಅಲ್ಲಿ ಸಿಂಬಾಲಿಸಮ್ ಏನು ಹೇಳ್ತಾವ, ಏನು ಸಿಂಬಾಲಿಸಮ್ ಮಾಡ್ತಾವ ಅಂತ ಹೇಳಿ ನೀವು ಅಲ್ಲಿ ಹೇಳಬೇಕು. ನೆಕ್ಸ್ಟ್ ನೋಡ್ರಿ, ರೀಡರ್ಸ್ ರಿಲೈ ಆನ್ ರಿವ್ಯೂವರ್ಸ್ ಇನ್ಸೈಟ್ಫುಲ್ ಅಬ್ಸರ್ವೇಷನ್ ಟು ಅಂಡರ್ಸ್ಟ್ಯಾಂಡ್ ದ ಡೀಪರ್ ಲೇಯರ್ಸ್ ಆಫ್ ದ ಬುಕ್. ಸೊ ಒಬ್ಬ ರಿವ್ಯೂವರ್, ಯಾರು ರೀಡರ್ ಓದ್ತಾರಲ್ಲ, ಯಾರು ಓದ್ತಾರಲ್ಲ, ನೀವೇನು ಈಗ ಬುಕ್ ರಿವ್ಯೂ ಬರ್ದಿರ್ತಾರೆ, ನೀವು ಬುಕ್ನ ಓದಿ ಆ ಬುಕ್ಕಿನ ಬದ್ದಲ್ಲಿ ಏನು ಮಾಡಿರ್ತೀರಪ್ಪ ಅಂತಂದ್ರೆ ಒಂದು ರಿವ್ಯೂ ಬರ್ದರಿ. ನೀವು ಬರೆದ ನಂತರ ಇನ್ನೊಬ್ಬ ಓದುಗಾರ ಆ ಬುಕ್ನ ಓದೋಕ್ಕಿಂತ ಮುಂಚೆ ನಿಮ್ಮ ಒಂದು ರಿವ್ಯೂವನ್ನ ಓದ್ತಾನವ. ಸೊ ಓದಿ ನೀವು ಏನಪ್ಪ ಅಂತಂದ್ರೆ ಎಷ್ಟು ನೀವು ಚಲೋ ಬರ್ದಿರ್ತೀರಿ, ಅದ್ರ ಬಗ್ಗೆ ನೀವೇನು ವಿನ್ಯಾಸವಾಗಿ ಅಥವಾ ವಿವರಣಾತ್ಮಕವಾಗಿ ಏನು ಬರ್ದಿರ್ತೀರೋ ಅದನ್ನ ತಿಳ್ಕೊಂಡು ಅವ ಓದುವಂಗಿರ್ಬೇಕು. ಅಂದ್ರೆ ಒಳರ್ಥಗಳು ಏನದಾವ ಅಂತ ಹೇಳಿ ತಿಳ್ಕೊಂಡು ಅವನು ಕೂಡ ಓದಾಕ್ ಮುಂದಾಗಬೇಕು. ಆ ರೀತಿ ಆ ಬುಕ್ ರಿವ್ಯೂ ಇರ್ಬೇಕಂತ ಹೇಳಿ ಹೇಳ್ತಾರ. ಇನ್ನು ಮೂರನೇ ನೋಡ್ರಿ, ಸಬ್ಜೆಕ್ಟಿವ್ ಅಂಡ್ ಅಬ್ಜೆಕ್ಟಿವ್ ಬ್ಯಾಲೆನ್ಸ್ ಅಂತ ಹೇಳ್ತಾರ. ಗುಡ್ ರಿವ್ಯೂ ಬ್ಯಾಲೆನ್ಸಸ್ ಪರ್ಸನಲ್ ಒಪಿನಿಯನ್ ವಿತ್ ಆಬ್ಜೆಕ್ಟಿವ್ ಇವ್ಯಾಲ್ಯೂಯೇಷನ್. ಸೊ ಒಂದು ಒಳ್ಳೆ ಬುಕ್ ರಿವ್ಯೂ ಹೆಂಗಿರುತ್ತಪ್ಪ ಅಂತಂದ್ರೆ ಒಂದು ಪರ್ಸನಲ್ ಒಪಿನಿಯನ್ ಹೇಳ್ದಂಗೆ ಇರ್ತೈತ್ರಿ. ಓಕೆ, ಬ್ಯಾಲೆನ್ಸ್ ಮಾಡ್ಬೇಕು ನೀವು.
ಪರ್ಸನಲ್ ಒಪಿನಿಯನ್, ನಿಮ್ಮ ಒಂದು ಅನಿಸಿಕೆಗಳು ಏನದಾವ. ಆಮೇಲೆ ಆಬ್ಜೆಕ್ಟಿವ್ ವ್ಯಾಲ್ಯೂಯೇಷನ್ ಅಂದ್ರೆ ಆ ಒಂದು ಬುಕ್ಕಿನೊಳಗೆ ನೀವೇನು ತಿಳ್ಕೊಂಡು ಅದನ್ನ ಯಾವುದು ಕರೆಕ್ಟ್ ಅಂತ ಹೇಳಿ ಹೇಳ್ತಿರೋ, ಇವ್ಯಾಲ್ಯೂಯೇಟ್ ಹೆಂಗೆ ಮಾಡ್ತೀರ ಅನ್ನೋದ್ರ ಬಗ್ಗೆ ಇರ್ತೈತಿ. ನೆಕ್ಸ್ಟ್ ನೋಡ್ರಿ, ಇಟ್ ರೆಸ್ಪೆಕ್ಟ್ಸ್ ದ ಆಥರ್ಸ್ ಇಂಟೆಂಟ್ ವೈಲ್ ಆಲ್ಸೋ ಕ್ವಶನಿಂಗ್ ವಾಟ್ ವರ್ಕ್ ಆರ್ ಡಿಡಂಟ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಥವಾ ಒಬ್ಬ ಆಥರ್ನ ಒಂದು ವಿಚಾರಗಳನ್ನು ನೀವು ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಇವೇನು ಬರ್ದಾನ ಬಿಡು ಮಗ ಚಂದ ಬರ್ದಿಲ್ಲ ಅಂತ ಹೇಳುವಂಥದ್ರಾಗ ನೀವು ರಿವ್ಯೂ ಬರ್ದಿರಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಸೊ ಅಲ್ಲಿ ನೀವು ಹೆಂಗೆ ಬರ್ದಿರ್ಬೇಕಂದ್ರೆ ಒಂದು ಕ್ವಶನರಿ ಟೈಪ್. ಓಕೆ, ಆ ಒಂದು ಕ್ವಶನನ್ನು ಕೇಳಿ ನಿಮಗೆ ಅದು ಹೆಂಗೆ ಅನಿಸ್ತು, ಅದು ವರ್ಕ್ ಆಗ್ತೈತೋ ಇಲ್ಲೋ, ಅವರು ಬಳಸಿರುವಂಥ ಒಂದು ಥೀಮ್ ಅಥವಾ ಒಂದು ಸ್ಟೋರಿ ಅದು ವರ್ಕ್ ಆಗ್ತೈತೋ ಇಲ್ಲೋ ಬೇರೆದವ್ರ ಮೇಲೆ, ಅಥವಾ ನಿಮಗದು ಹೆಂಗೆ ಅನಿಸಿತು, ನಿಮ್ಮದು ಒಳ್ಳೇದು ಅನಿಸ್ತು ಕೆಟ್ಟ ಅನಿಸಿದ್ರ ಬಗ್ಗೆ ನೀವು ಬರಿಬೇಕು ಅಂತ ಹೇಳ್ತಾರೆ. ಇನ್ನು 4ನೇ ಪಾಯಿಂಟ್ ರೀ, ಆಡಿಯನ್ಸ್ ಅವೇರ್ನೆಸ್. ಅ ಬುಕ್ ರಿವ್ಯೂ ಈಸ್ ರಿಟನ್ ನಾಟ್ ಜಸ್ಟ್ ಫಾರ್ ಸ್ಕಾಲರ್ಸ್ ಬಟ್ ಆಲ್ಸೋ ಫಾರ್ ಜನರಲ್ ರೀಡರ್ಸ್. ಸೊ ಒಂದು ಬುಕ್ ರಿವ್ಯೂ ಅನ್ನೋದು ಬರೀ ಈ ಯಾರು ಬುಕ್ಸನ್ನು ಓದ್ತಾರೋ ಅಂದರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಅಷ್ಟೇ ಇರಂಗಿಲ್ಲ. ಆದರೆ ಜನರಲ್ ರೀಡರ್ಸ್ ನೋಡ್ರಿ, ಭಾಳಷ್ಟು ಜನ ನಮ್ಮ ಕಾಲೇಜ್ ಹುಡುಗರು ಬುಕ್ಸ್ ಓದಂಗಿಲ್ಲ ರೀ. ಈಗ ದ್ವೀಪ ಅನ್ನೋದು ಏನೈತಪ್ಪ ಅಂತಂದ್ರೆ ಅದನ್ನು ನೀವು ಬುಕ್ಸ್ ತರಿಸಿ ಓದಂಗಿಲ್ಲ ಓರಿಜಿನಲ್. ನೀವೇನು ಮಾಡ್ತೀರಿ, ನಾ ಹೇಳಿದ ಸಮರಿನ ಓದ್ತೀರಿ, ಸಮರಿ ಓದಿ ಬಿಟ್ಬಿಡ್ತಾರೆ. ನನಗೆ ನೀವು ಯೂಟ್ಯೂಬ್ ವಿಡಿಯೋ ನೋಡಬೇಕಂತಂದ ಐತಿ ಬಿಡ್ರಿ, ನೋಡಬೇಕು ನೀವು. ಹಂಗಂತಂದು ಹೇಳಿ ಆ ಬುಕ್ನ ಓದಲ್ದ ನೀವು ಇದ್ರಪ್ಪ ಅಂತಂದ್ರೆ ಎಷ್ಟೋ ಅಂಶಗಳು ನಿಮ್ಗೆ ಹಂಗೆ ಉಳಿದು ಬಿಡ್ತಾವೆ. ಆ ಬುಕ್ಕಿನ ಭಾಗದಲ್ಲಿ ನೀವು ಕಂಪ್ಲೀಟಾಗಿ ತಿಳ್ಕೊಳಕ್ಕೆ ಆಗಂಗೇ ಇಲ್ಲ. ಸೊ ಈಗ ಸಮರಿ ನಾ ಮಾಡ್ಬೇಕಪ್ಪ ಅಂತಂದ್ರೆ ನನಗೇನು ತಿಳಿದೈತು ಅದನ್ನು ತಿಳಿಸಿ ನಾನು ನಿಮ್ಗೆ ಹೇಳಿರ್ತೀನಿ. ಫಾರ್ ಎಕ್ಸಾಂಪಲ್, ನಾ ಈಗ ವಿಡಿಯೋಗಳು ಎತ್ತರ ಮೇಲೆ ಮಾಡಿರಿ, ದ್ವೀಪದ ಕ್ಯಾರೆಕ್ಟರ್ಸ್ ಮೇಲೆ ಮಾಡಿದ್ದೀನಿ, ಆಮೇಲೆ ದ್ವೀಪದ ನಾವೆಲ್ ಮೇಲೆ, ಇಡೀ ನಾವೆಲ್ ಮೇಲೆ ಸಮರಿನೂ ಕೂಡ ಮಾಡಿದ್ದೀನಿ. ಆಮೇಲೆ ಈ ಕಡೆ ಬಿಕಾಮ್ ಹುಡುಗರಿಗೆ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ದ ರೂಮ್ ಆನ್ ದ ರೂಫ್ ಬಗ್ಗೆ ಮಾಡಿದಾನೆ, ರಸ್ಕಿನ್ ಬೋರ್ಡ್ ಬರ್ದಿರೋಂಥದ್ದು. ಆಮೇಲೆ ಈ BSc ಹುಡುಗರಿಗೆ ದ ಲಿವಿಂಗ್ ಮೌಂಟೇನ್ ಮೇಲೆ ಮಾಡಿದ್ದೇನೆ ರೀ, ಪಿಗ್ಮೆಲಿಯನ್ ಮೂವಿ ಮೇಲೆ ಮಾಡೀನಿ. ಓಕೆ, ಎಲ್ಲ ಒಂದು ಟಾಪಿಕ್ ಮೇಲೆ ನಾ ವೀಡಿಯೋಸ್ಗಳನ್ನ ಮಾಡಿರ್ತೇನೆ. ಆದರೆ ನನ್ನ ಅನಿಸಿಕೆಗಳನ್ನ ನಾನು ಹೇಳಿರ್ತೇನೆ ನಿಮ್ಗೆ. ಹಂಗಂತಂದೇಳಿ ಯಾವುದೂ ಪಾಯಿಂಟ್ಗಳನ್ನ ಬಿಟ್ಟಿರಂಗಿಲ್ಲ. ಹಂಗೆ ನೀವು ಇಲ್ಲಿ ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಒಂದು ಬುಕ್ಕನ್ನು ನೀವು ನಿಜವಾಗ್ಲೂ ಪೂರ್ತಿ ಓದಿರಪ್ಪ ಅಂತಂದ್ರೆ ನಿಮ್ಗೆ ಏನೋ ಒಂಥರ ಚೇಂಜ್ ಅನಿಸದ್ರಿ. ಓಕೆ, ಅದನ್ನು ನೀವು ಕೂಡ ಅನುಭವ ಮಾಡ್ಕೋರಿ ಅಂತ ಹೇಳಿ ಹೇಳ್ತೇನೆ ಈ ಬುಕ್ ರಿವ್ಯೂ ಮೂಲಕನ ನಿಮಗೆ. ಓಕೆ, ನೆಕ್ಸ್ಟ್ ನೋಡ್ರಿ, ದ ರಿವ್ಯೂವರ್ ಮಸ್ಟ್ ಎಂಗೇಜ್ ದ ಆಡಿಯನ್ಸ್ ಹೆಲ್ಪಿಂಗ್ ದಮ್ ಡಿಸೈಡ್ ಇಫ್ ದ ಬುಕ್ ಈಸ್ ವರ್ತ್ ರೀಡಿಂಗ್. ಸೊ ಒಬ್ಬ ರಿವ್ಯೂವರ್ ಏನಪ್ಪ ಅಂತಂದ್ರೆ ಆ ಬುಕ್ನ ನಿಮ್ಮ ರಿವ್ಯೂವನ್ನು ಓದಿದ ನಂತರ ಅದು ಬುಕ್ನ ಓದಬೇಕು ಓದಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿ ಬರಬೇಕು. ಸೊ ಎಲ್ಲಾನು ಅದರೊಳಗೆ ಇನ್ಕ್ಲೂಡ್ ಮಾಡಿರ್ಬೇಕು ನೀವು. ಹಂಗಂತಂದೇಳಿ ಎಲ್ಲ ಇಂಪಾರ್ಟೆಂಟ್ ಸಸ್ಪೆನ್ಸ್ ಹೇಳಿದ್ನಲ್ಲಿ ನಿಮಗೆ ಡೈಲಾಗ್ ಹೇಳಿ ಎಲ್ಲ ಡೈಲಾಗ್ಗಳು ಬರೆಯೋದಿಲ್ಲ, ಅಥವಾ ಒಂದು 10 ಪೇಜ್ ಒಂದು ಸಮರಿ ಬರ್ದಂಗೆ ಇರಬಾರ್ದು. ಬುಕ್ ಒಂದು 200 ಪೇಜ್ ಇದ್ರೆ 10 ಪೇಜ್ ನಿಮ್ದು ರಿವ್ಯೂ ಆತಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಅದಕ್ಕೆ ರಿವ್ಯೂ ಅಂತ ಹೇಳಿ ಅನ್ನಂಗಿಲ್ಲ, ನೆನಪಿಟ್ಕೋರೋದನ್ನ. ಸೊ ಇವಿಷ್ಟು 4 ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೋಬೇಕ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ, ಎಲಿಮೆಂಟ್ಸ್ ದ್ಯಾಟ್ ಮೇಕ್ ಬುಕ್ ರಿವ್ಯೂ ಆನ್ ಆರ್ಟ್. ಸೊ ಯಾವೆಲ್ಲ ಎಲಿಮೆಂಟ್ಗಳು, ಯಾವೆಲ್ಲ ಒಂದು ವಿಷಯಗಳು ಆ ಬುಕ್ಕನ್ನು ಒಂದು ಆರ್ಟ್ ಥರ ನೋಡ್ತಾವ, ಒಂದು ಕಲೆ ಥರ ನೋಡ್ತಾವ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡೋಣ. ಮತ್ತು ಒನ್ಸ್ ಅಗೇನ್ ಪಾಯಿಂಟ್ ನೋಡ್ರಿ, ಏನಪ್ಪ ಅಂತಂದ್ರೆ ಅನಲಿಟಿಕಲ್ ಥಿಂಕಿಂಗ್ ಅಂದ್ರೆ ಏನು, ಡಿಗ್ಗಿಂಗ್ ಡೀಪರ್ ಇನ್ ಟು ದ ಬುಕ್ ಸ್ಟ್ರಕ್ಚರ್, ಪ್ಲಾಟ್, ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಥೀಮ್ಸ್. ಮತ್ತು ಅದ ರಿಪೀಟ್ ಆಗ್ತಿಲ್ಲಿ ಅನಲಿಟಿಕಲ್ ಥಿಂಕಿಂಗ್ನ ಡೀಪ್ ಆಗಿ ಆ ಬುಕ್ ಏನು ಹೇಳ್ತೈತಿ, ಸ್ಟೋರಿ ಏನೈತಿ, ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಕ್ಯಾರೆಕ್ಟರ್ಸ್ ಅದಾವ, ಆಮೇಲೆ ಥೀಮ್ಗಳು ಯಾವ ಅದಾವ. ಸೊ ನೀವು ಕ್ವಶನ್ಸನ್ನು ಕೇಳಬೇಕು ಯಾವ ರೀತಿಪ್ಪ ಅಂತಂದ್ರೆ, ವೈ ಡಿಡ್ ಆಥರ್ ಚೂಸ್ ದಿಸ್ ಸೆಟ್ಟಿಂಗ್. ಸೊ ಯಾಕೆ ಆಥರ್ ಆ ಒಂದು ಸೆಟ್ಟಿಂಗನ್ನು ಚೂಸ್ ಮಾಡ್ತಾನೆ. ಸೆಟ್ಟಿಂಗ್ ಅಂದ್ರೆ ಏನು, ಆ ಒಂದು ಜಾಗ, ಪ್ಲೇಸ್, ಎಲ್ಲಿ ನಡೆದಿರ್ತಿಲ್ಲ ಘಟನೆ, ಆ ಬುಕ್ಕಿನೊಳಗೆ ಒಂದಿಷ್ಟು ಘಟನೆಗಳು ನಡೆದಿರ್ತಾವಿಲ್ಲೋ, ಆ ಘಟನೆಗಳಿಗೆ ನಡೆದಿರುವಂಥ ಸ್ಥಳಕ್ಕೆ ನಾವು ಇಂಗ್ಲೀಷ್ ಒಳಗೆ ಏನಂತ ಕರಿತೀವಿ ಅಂದ್ರೆ ಸೆಟ್ಟಿಂಗ್ ಅಂತ ಹೇಳಿ ಕರಿತೀವಿ. ಯಾಕೆ ಈ ಸೆಟ್ಟಿಂಗ್ ಚೂಸ್ ಮಾಡಿದ? ಫಾರ್ ಎಕ್ಸಾಂಪಲ್ ದ್ವೀಪ, ಅದನ್ನು ಅವ್ರು ಎಲ್ಲಿ ಮಾಡಿದಾರಪ್ಪ ಅಂತಂದ್ರೆ ಹೊಸಮನೆಹಳ್ಳಿ ಅನ್ನೋ ಒಂದು ಊರಿನೊಳಗೆ ಮಾಡಿದ್ದಾರೆ. ಲಿಂಗಮಕ್ಕಿ ಡ್ಯಾಮ ಅದ್ರ ಬಗ್ಗೆ ಹೇಳ್ತೈತಿ. ಅಥವಾ ಲಿವಿಂಗ್ ಮೌಂಟೇನ್ ತೊಗೊಂಡ್ರಪ್ಪ ಅಂತಂದ್ರೆ ನೀವು ಈ ನೇಪಾಳ ಒಳಗೆ ಮಹಾಪರ್ವತದ ಒಂದು ಮೌಂಟೇನ್ ಬದ್ದಲ್ ಐತಿ. ಆಮೇಲೆ ನಮ್ಮಲ್ಲಿ ಬಿಕಾಮ್ ಹುಡುಗರಿಗೆ ಇರುವಂಥದ್ದು ದ ರೂಮ್ ಆನ್ ದ ರೂಫ್ ಇದ್ರ ಬಗ್ಗೆ ಹೇಳ್ತೈತ್ರಿ. ಒಂದು ಈ ದೆಹರಾ ಅನ್ನೋ ಒಂದು ಸಿಟಿ ಬಗ್ಗದಲ್ಲ. ಆಮೇಲೆ ಅಲ್ಲಿ ರಸ್ಕಿನ್ ಬಾಂಡ್ ತನ್ನ ರಸ್ಟಿ ಅನ್ನೋ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಯಾವ ರೀತಿ ಒಂದು ದೆಹರಾ ಸಿಟಿ ಒಳಗಿತ್ತು, ಅದಕ್ಕೆ ಆ ದೆಹರಾ ಸಿಟಿ ಹೆಂಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ. ಅಂದ್ರೆ ಸೆಟ್ಟಿಂಗ್ ಎಲ್ಲೈತಿ, ಯಾಕೆ ಅದನ್ನ ಚೂಸ್ ಮಾಡ್ತಾನ. ಈಗ ನಿಸರ್ಗ ಅಂದ ಕೂಡಲೇ ದ್ವೀಪದೊಳಗೆ ಇದನ್ನ ಅಂಶಗಳನ್ನ ಅಳವಡಿಸ್ಕೊಂಡಾರ, ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ರೆ ಅದು ನೀವು ನೋಡ್ಬೋದು. ಓಕೆ, ಯಾಕೆ ಸೆಟ್ಟಿಂಗ್ ಅದನ್ನು ಚೂಸ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ನೀವು. ನೆಕ್ಸ್ಟ್, ವಾಟ್ ಈಸ್ ದ ಮೆಸೇಜ್ ಬಿನೆತ್ ದ ಪ್ಲಾಟ್. ಸೊ ಮೆಸೇಜ್ ಏನೈತಿ, ಈ ಒಂದು ಪ್ಲಾಟ್ ಐತಲ್ಲ, ಒಂದು ಸ್ಟೋರಿ ನಾವೇನಂತೇವೋ ಸ್ಟೋರಿ, ಆ ಸ್ಟೋರಿ ಒಳಗೆ ಏನು ಮೆಸೇಜ್ ಕೊಟ್ಟಾನ ಲಾಸ್ಟ್ಗಾಗಿ ನೀವು ಅದನ್ನು ಹೇಳಬೇಕು. ಓಕೆ, ಅಂದಾಗ ಮಾತ್ರ ನಿಮ್ಮ ಬುಕ್ ರಿವ್ಯೂ ಅನ್ನೋದು ಒಂದು ಕಲೆ ಥರ ಆಗ್ತೈತಿ. ಇನ್ನು 2ನೇ ಪಾಯಿಂಟ್ ರೀ, ಅಸ್ಥೆಟಿಕ್ ಅಪ್ರಿಸಿಯೇಷನ್. ಅಸ್ಥೆಟಿಕ್ ಅಂದ್ರೆ ಏನು, ಒಂದು ರೀತಿಯಿಂದ ಏನೋ ಒಂದು ಮನಸ್ಸಿಗೆ ಸಮಾಧಾನ ಕೊಡುವಂಥ ಒಂದು ವಿಷಯ. ಓಕೆ, ನೆಕ್ಸ್ಟ್ ನೋಡ್ರಿ, ರೆಕಗ್ನೈಸಿಂಗ್ ದ ಲಿಟರರಿ ಬ್ಯೂಟಿ. ಹೇಳಿದ್ನಲ್ಲಿ ನಿಮ್ಗೆ ಒಂಥರ ವಿಸ್ಮಯಗೊಳಿಸುವಂಥದ್ದು, ಅಥವಾ ಒಂದು ರೀತಿಯಿಂದ ವಿಚಲಿತ ನೀವು ಗೊಳ್ಳಬೇಕು, ಅಥವಾ ನಿಮ್ಗೇನೋ ಒಳ್ಳೇದು ರಮಣೀಯ ಅನಿಸ್ಬೇಕ್ರಿ ಅದು. ಓಕೆ, ಓದಿದ ನಂತರ ಏನೋ ಒಂಥರ ನಿಮ್ಮ ಚೇತಸ್ ತುಂಬಬೇಕು ಅಲ್ಲಿ.
ನೆಕ್ಸ್ಟ್ ನೋಡ್ರಿ, ಲ್ಯಾಂಗ್ವೇಜ್, ರಿದಮ್, ಮೆಟಾಫರ್ಸ್ ಆರ್ ಇಮೋಷನಲ್ ಡೆಪ್ತ್. ಸೊ ಎಲ್ಲದ್ರ ಬಗ್ಗೆ ಇಮೋಷನಲ್ ಡೆಪ್ತ್ ಏನೈತೆ ಅದ್ರೊಳಗೆ, ಇಮೋಷನಲ್ ಆಗಿ ನಿಮಗೆ ಏನು ಅನ್ಸತಿ, ಮನಸ್ಸು ನಿಮಗೆ ಹೆಂಗೆ ಮುಟ್ತದೆ ಅಂತ ಹೇಳಿ ನೀವು ಅದ್ರ ಬಗ್ಗೆ ಬರಿಬೇಕು. ರಿದಮ್ ಯಾವ ರೀತಿ ಐತಿ, ಆಮೇಲೆ ಮೆಟಾಫರ್ಸ್ ಯಾವ ರೀತಿ ಅದಾವ ಅಂತ ಹೇಳಿ ನೀವು ಯೂಸ್ ಮಾಡ್ಬೋದು. ಓಕೆ, ಅಪ್ರಿಷಿಯೇಟಿಂಗ್ ಹೌ ಆಥರ್ ಯೂಸಸ್ ಲಿಟರರಿ ಡಿವೈಸಸ್ ಟು ಕನ್ವೆ ಮೀನಿಂಗ್. ಸೊ ನೀವು ಅಪ್ರಿಷಿಯೇಟ್ ಮಾಡಬೇಕು ಯಾವ ರೀತಿ ಒಂದು ಮೀನಿಂಗನ್ನು ಕನ್ವೆ ಮಾಡಿದಾನೆ ಇಲ್ಲಿ ಒಬ್ಬ ಆಥರ್, ಯಾವ ರೀತಿ ತನ್ನ ಅನಿಸಿಕೆಗಳನ್ನು, ತನ್ನ ಮನಸ್ಸಿನ ಮಾತುಗಳನ್ನ ಯಾವ ರೀತಿ ಆ ಬುಕ್ ಒಳಗೆ ಅಳವಡಿಸ್ಕೊಂಡಿದಾರ ಅಥವಾ ಕ್ಯಾರೆಕ್ಟರ್ ಮೂಲಕ ಹೆಂಗೆ ಹೇಳಿದಾರ ಅನ್ನೋದ್ರ ಬಗ್ಗೆ ನೀವು ಬರಿಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಮೂರನೇ ಪಾಯಿಂಟ್ ಸ್ಟ್ರಕ್ಚರ್ ಆ್ಯಂಡ್ ಕೋಹರೆನ್ಸ್. ಇಲ್ಲಿಗೆ ಬತ್ ನೋಡ್ರಿ, ನೀವು ರಿವ್ಯೂ ಮಾಡೋದ ಎಕ್ಸಾಮ್ ಒಳಗೆ ಕೇಳ್ತಾರೆ, ಒಂದು ಯಾವುದೋ ಒಂದು ಬುಕ್ಕಿನ ಬಗ್ಗೆ ನೀವು ರಿವ್ಯೂ ಮಾಡಿರಿ ಅಂದಾಗ ನೀವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಲೈಕ್ ಅ ವೆಲ್ ಕಂಪೋಸ್ಡ್ ಆರ್ಟ್ ವರ್ಕ್, ಅ ಬುಕ್ ರಿವ್ಯೂ ಶುಡ್ ಹ್ಯಾವ್ ಅ ಕ್ಲಿಯರ್ ಫ್ಲೋ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ರೀತಿ ಫ್ಲೋ ಇರಬೇಕಂತೇಳಿ ಹೇಳ್ತಾರೆ. ಏನೇನು, ಇಂಟ್ರೊಡಕ್ಷನ್ ರೀ, ಸಮರಿ, ಅನಲೈಸಿಸ್ ಇರಬೇಕು, ಪರ್ಸನಲ್ ಒಪಿನಿಯನ್ ಇರಬೇಕು, ಆಮೇಲೆ ಲಾಸ್ಟ್ಗೆ ಏನಿರಬೇಕು, ಕನ್ಕ್ಲೂಷನ್ ಅಂದ್ರೆ ಫೈನಲ್ ವರ್ಡಿಕ್ಟ್. ನಿಮ್ಗೆ ಲಾಸ್ಟ್ಗೆ ಆ ಒಂದು ಬುಕ್ಕಿನ ಬದಲು ಏನು ಅನಿಸತಿ. ಇಂಟ್ರೊಡಕ್ಷನ್ ಬರಿಬೇಕ್ರಿ, ಇಂಟ್ರೊಡಕ್ಷನ್ ಒಳಗೆ ಆ ಸ್ಟೋರಿ ಏನೈತೆ ಅಂತ ಬರಿಬೇಕು. ಸಮರಿ ಸಣ್ಣದಾಗಿ ಇಡೀ ಸ್ಟೋರಿನ ಒಂದು ಸಣ್ಣದಾಗಿ ಎಲ್ಲ ಬಿಟ್ಟು ಕೊಡಬಾರ್ದು, ಅದರ ಎದ್ರ ಬಗ್ಗೆ ಬುಕ್ ಐತೆ ಅನ್ನೋದ್ರ ಬಗ್ಗೆ ಬರಿಬೇಕು. ಅನಲೈಸಿಸ್ ಬರಿಬೇಕ್ರಿ, ಅನಲೈಸಿಸ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅದ್ರೊಳಗೆ ಏನೇನು ಅದಾವ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡ್ಬೇಕು ನೀವು. ಆಮೇಲೆ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ಗಳು ಏನದಾವ, ನಿಮಗೆ ಏನು ಅನಿಸ್ತದಾವ ಆ ಬುಕ್ಕಿನ ಬದಲ. ಆಮೇಲೆ ಲಾಸ್ಟ್ ಕನ್ಕ್ಲೂಷನ್ ಏನಿರ್ತೈತಿ, ರೇಟಿಂಗ್ಸ್ ಬರ್ತೈತಿ. ಆ ಬುಕ್ಕನ್ನು ಓದಬೇಕು, ಓದಬಾರ್ದು, ಅಥವಾ ಯಾವ ರೀತಿ ಓದುಗರಿಗೆ ಆ ಒಂದು ಬುಕ್ ಇಂಟ್ರೆಸ್ಟಿಂಗ್ ಅನಿಸ್ತೈತಿ ಅಂತ ಹೇಳಿ ನಾವು ಅನ್ಬೋದು. ಫಾರ್ ಎಕ್ಸಾಂಪಲ್, ಭಾಳ ಜನಕ್ಕೆ ಥ್ರಿಲ್ಲಿಂಗ್ ಬುಕ್ಸ್ ಇಂಟ್ರೆಸ್ಟಿಂಗ್ ಅನಿಸ್ತಾವ, ಅಥವಾ ಒಂದು ಜನಕ್ಕೆ ಹಾರರ್ ಬುಕ್ಸ್, ದೈವಿನ ಕಥೆಗಳು ಇಂಟ್ರೆಸ್ಟ್ ಅನ್ಸಿರ್ತಾವ. ಸೊ ನಿಮಗೆ ಯಾವ್ದು ಬೇಕು, ಆ ಓದುಗನಿಗೆ ಯಾವ್ದು ಬೇಕು ಅಂತಂದೇಳಿ ನೀವು ಒಂದು ಕ್ಲಿಯರ್ ಆಗಿ ಕೊಟ್ರಪ್ಪ ಅಂತಂದ್ರೆ ಅಂಥ ಓದುಗರ ಆ ಬುಕ್ಕನ್ನ ಚಾಯ್ಸ್ ಮಾಡ್ಕೊತಾರ. ಇನ್ನು 4ನೇ ಪಾಯಿಂಟ್ ರೀ, ಪರ್ಸುವೇಸಿವ್ ಆ್ಯಂಡ್ ಇನ್ಸೈಟ್ಫುಲ್ ಲ್ಯಾಂಗ್ವೇಜ್. ಯೂಸಿಂಗ್ ಪರ್ಸುವೇಸಿವ್ ವರ್ಡ್ಸ್ ಟು ಕನ್ವಿನ್ಸ್ ದ ರೀಡರ್ ವೈ ದ ಬುಕ್ ಈಸ್ ವ್ಯಾಲ್ಯೂಯಬಲ್ ಆರ್ ನಾಟ್. ಸೊ ಪರ್ಸುವೇಸಿವ್ ಅಂದ್ರೆ ಭಾಳ ಒಂದು ಸಾಧಾರಣವಾದಂಥ ಲ್ಯಾಂಗ್ವೇಜ್, ಮನಮುಟ್ಟುವಂಥ ಲ್ಯಾಂಗ್ವೇಜ್ ನೀವು ಅಲ್ಲಿ ಬಳಸಬೇಕಾಗ್ತೈತಿ. ಯಾವ ರೀತಿ ಒಂದು ಬುಕ್ ಅದು ವ್ಯಾಲ್ಯೂಯಬಲ್ ಆಗ್ತಿತ್ತೋ ಇಲ್ಲೋ ಅಂತಂದು ಹೇಳಿ ನೀವು ಅಲ್ಲಿ ಹೇಳಬೇಕು. ಮೇಕಿಂಗ್ ಕಂಪ್ಯಾರಿಸನ್ ವಿತ್ ಅದರ್ ಬುಕ್ಸ್ ಆರ್ ಆಥರ್ಸ್. ಸೊ ಈ ಪಾಯಿಂಟನ್ನು ಕೂಡ ನಿಮ್ಗೆ ಮೊದಲೇ ಹೇಳಿದೆ ನಾನು, ಬೇರೆ ಬುಕ್ಗಳು ಜೊತೆ ನೀವು ಅದನ್ನು ಆ ಬುಕ್ಕನ್ನು ಕಂಪೇರ್ ಮಾಡಬೇಕು ಅಂತಂದು ಹೇಳಿ ಹೇಳ್ತಾರ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿಗೆ ನಿಮ್ದು 2ನೇ ಪಾಯಿಂಟ್ ಮುಗೀತು ರೀ. ರೈಟಿಂಗ್ ಬುಕ್ ರಿವ್ಯೂ ಆಸ್ ಅನ್ ಆರ್ಟ್ ಅನ್ನೋ ಒಂದು ಏನು ಪಾಯಿಂಟ್ ಇತ್ತಲ್ಲ, ನಿಮ್ಮ ಸಿಲೆಬಸ್ ತೆಗೆದು ನೋಡ್ರಿ, ಬೇಕಾದ್ರೆ ಸಿಲೆಬಸ್ ಮೇಲೆ ವಿಡಿಯೋ ಮಾಡಿದ್ದೀನಿ. BA BSc BCom BBA BCA ಎಲ್ಲ ಸಿಲೆಬಸ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ವಿಡಿಯೋ ಕೂಡ ನೋಡ್ಬೋದು, ಸಿಲೆಬಸ್ ವಿಡಿಯೋ. ನೆಕ್ಸ್ಟ್ ನೋಡ್ರಿ, ಸ್ಕಿಲ್ ಆಫ್ ರೈಟಿಂಗ್ ಅ ಬುಕ್ ರಿವ್ಯೂ. ಇದು ಒಂದು ಪಾಯಿಂಟ್ ಐತ್ರಿ. ಬುಕ್ ರಿವ್ಯೂ ಅಂದ್ರೆ ಏನು, ವಾಟ್ ಆರ್ ಬುಕ್ ರಿವ್ಯೂ ಸ್ಕಿಲ್ಸ್, ಆಮೇಲೆ ಬುಕ್ ರಿವ್ಯೂ ಆಸ್ ಅನ್ ಆರ್ಟ್, ಬುಕ್ ರಿವ್ಯೂ ಆಸ್ ಅನ್ ಸ್ಕಿಲ್ ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ವಿವರಣೆ, ಸ್ಕಿಲ್ ಹೆಂಗೈತಿ. ಸೊ writing a book review is not just about expressing whether you liked a book or not. It is a thoughtful and analytical activity that demands a range of literary, critical, and communication skills. A good reviewer reads deeply, thinks critically, and writes clearly and creatively. So, ಒಂದು ಸ್ಕಿಲ್ಸ್ ಯಾವ ರೀತಿ ಇರಬೇಕು ಆ ಬುಕ್ ರಿವ್ಯೂ ಮಾಡ್ಬೇಕಂದ್ರ ಅಂತಂದೇಳಿ ಹೇಳ್ತಾರ. ಅಂದ್ರೆ ನಿಮ್ಮಲ್ಲಿ ಒಂದು ಕುಶಲತೆ ಯಾವ ರೀತಿ ಇರ್ಬೇಕಂತ ಹೇಳಿ ಈ ಪಾಯಿಂಟ್ ರೀ, ಅರ್ಥಾತ. ಸೊ ಬುಕ್ ಏನು ಡಿಮ್ಯಾಂಡ್ ಮಾಡ್ತೈತಿ, ಅದು ಏನೆಲ್ಲ ಹೇಳ್ತೈತಿ ಅನ್ನೋದನ್ನ ನೀವು ಥಾಟ್ಫುಲ್ ಆಗಿ ಹೇಳ್ಬೇಕ್ರಿ. ಓಕೆ, ಮೊದಲನೇದಾಗಿ ಲಿಟರರಿ ಡಿವೈಸಸ್ ಯಾವ ಬರ್ತಾವ, ಎರಡನೇದಾಗಿ ಕ್ರಿಟಿಕಲ್ ಅಂದ್ರೆ ವಿಮರ್ಶಾತ್ಮಕವಾಗಿ, ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಯಾವ ರೀತಿ ಇದಾವ, ಹೆಂಗೆ ಕಮ್ಯುನಿಕೇಟ್ ಮಾಡ್ತಾವ ಕ್ಯಾರೆಕ್ಟರ್ಸ್ ಒಂದಕ್ಕೊಂದು, ಅಥವಾ ನಿಮಗೆ ಅದರ ಬುಕ್ಕಿನ ಬದಲು ಅಥವಾ ಕ್ಯಾರೆಕ್ಟರ್ ಯಾವ ರೀತಿ ಐತೆ ಅನ್ನೋದ್ರ ಬಗ್ಗೆ ನೀವು ಬರೀತೀರಿ. ಆಮೇಲೆ ಇನ್ನೂ ಒಂದು ಪಾಯಿಂಟ್, ಲಾಸ್ಟ್ ಪಾಯಿಂಟ್ ನೋಡ್ರಿ, ಏನಂತಾರಲ್ಲಿ, ಗುಡ್ ರಿವ್ಯೂವರ್ ರೀಡ್ಸ್ ಡೀಪ್ಲಿ. ನೀವು ಒಂದು ರಿವ್ಯೂ ಬರೋಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಆ ಬುಕ್ಕನ್ನು ಸರಿಯಾಗಿ ಡೀಪಾಗಿ ಓದಬೇಕು. ನೆಕ್ಸ್ಟ್ ಥಿಂಕ್ ಕ್ರಿಟಿಕಲಿ ಅಂದರೆ ನೀವು ವಿಮರ್ಶಾತ್ಮಕವಾಗಿ ಮೊದಲು ನೀವು ವಿಚಾರ ಮಾಡಿರಿ, ಆಮೇಲೆ ನೀವು ವಿಮರ್ಶೆ ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ರೈಟ್ ಕ್ಲಿಯರ್ಲಿ ಆ್ಯಂಡ್ ಕ್ರಿಯೇಟಿವ್ಲಿ, ಕ್ಲಿಯರ್ ಆಗಿ ಬರಿಬೇಕು ನೀವು. ಓಕೆ, ಎಲ್ಲ ಗೊಂದಲ ಬರಿಬಾರ್ದು. ಅಂದ್ರೆ ಆ ಬುಕ್ ರಿವ್ಯೂ ಓದಿದ ನಂತರ ಜನರಿಗೆ ಕನ್ಫ್ಯೂಷನ್ ಆಗಬಾರ್ದು, ನಿಮಗೆ ಅವ್ರಿಗೂ ಕ್ಲಿಯರ್ ಆಗಿಬಿಡ್ಬೇಕ್ರಿ ಯಾವ್ದು ಯಾತ್ರ ಬಗ್ಗೆ ಬುಕ್ ಐತೆ ಅನ್ನೋದ್ರ ಬಗ್ಗೆ. ಆಮೇಲೆ ಕ್ರಿಯೇಟಿವ್ ಆಗಿರಬೇಕು, ಏನೋ ಒಂದು ಹೊಸತನವಾಗಿ ನೀವು ಅಲ್ಲಿ ಬರಿಬೇಕು ಅದನ್ನು, ಈ ಬುಕ್ನ ಯಾಕೆ ಓದಬೇಕು ಯಾಕೆ ಓದಬಾರ್ದು ಅಂತೇಳಿ, ಅರ್ಥಾತ. ಇನ್ನು ಅದ್ರೊಳಗೆ ಸ್ಕಿಲ್ಸ್ ಯಾವ ರೀತಿ ಬರ್ತಾವ, ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್, ಅನಲಿಟಿಕಲ್ ಸ್ಕಿಲ್ಸ್, ಸಮರೈಸಿಂಗ್ ಸ್ಕಿಲ್ಸ್. ಟೋಟಲ್ ನಿಮ್ಗೆ 10 ಸ್ಕಿಲ್ಗಳು ಬರ್ತಾವ್ರಿ. ನಿಮ್ಮ ಎಕ್ಸಾಮ್ ಒಳಗೆ ಇವು ಎಷ್ಟೂ ಬರ್ದ್ರೆ ಸಾಕ್ರಿ, ನಿಮ್ಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಕೊಡ್ತಾರೆ. ಅದರ ಪಾಯಿಂಟ್ಸ್ ಏನು ಮಾಡ್ತಾರೆ ಮರ್ಯಾಕೆ ಹೋಗ್ಬೇಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈಸಿ ಸಿಂಪಲ್ ಸ್ಟೆಪ್ಸ್ ಅದಾವ, ಇದನ್ನು ಬರ್ದಿಟ್ಕೋರಿ, ಸ್ಕ್ರೀನ್ಶಾಟ್ ರೀ ತೊಗೊಂಡು ಬರ್ದ್ರಿಪ್ಪ ಅಂತಂದ್ರೆ 100% ನಿಮಗೆ ಮಾರ್ಕ್ಸ್ ಚಲೋ ಬರ್ತಾವ. ನೆಕ್ಸ್ಟ್ ನೋಡ್ರಿ,
The ability to analyze the book's themes, characters, plot and structure. Once again the same point. ನಾ ಇದನ್ನ ಭಾಳ ಎಕ್ಸ್ಪ್ಲೇನ್ ಮಾಡ್ಕೊಂಡಂಗಿಲ್ಲ, ಇವ್ನು ನೋಡ್ಕೊರಿ ನೀವು ಸರಿಯಾಗಿ. ಏನು ಮತ್ತೊಮ್ಮೆ ಏನು ಹೇಳ್ತಾರೆ ಇಲ್ಲಿ, ಅನಲೈಸ್ ಮಾಡಬೇಕು. ಏನು ಥೀಮ್ಸ್ಗಳು, ಕ್ಯಾರೆಕ್ಟರ್ಸ್ಗಳು, ಪ್ಲಾಟ್, ಸ್ಟ್ರಕ್ಚರ್ಗಳು ಏನದಾವ ಅಂತಂದೇಳಿ ನೀವು ಇದು ಮಾಡ್ಬೇಕು. ಆಮೇಲೆ ಕ್ವಶನ್ಸ್ಗಳು ಕೇಳಬೇಕು. ಏನು, ವಾಟ್ ಇಸ್ ದ ಮೇನ್ ಮೆಸೇಜ್ ಆಫ್ ದ ಬುಕ್, ಬುಕ್ಕಿನ ಒಂದು ಮೆಸೇಜ್ ಏನು, ಕ್ಯಾರೆಕ್ಟರ್ಸ್ಗಳು ಏನು ಹೇಳ್ತಾವ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದರ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳು ಏನದಾವ. ಅನಲಿಟಿಕಲ್ ಸ್ಕಿಲ್ಸ್ ಇದಾಗ ರಿಪೀಟ್ ಅದು ನೋಡ್ರಿ, ಬುಕ್ ರಿವ್ಯೂ ಆಸ್ ಅನ್ ಆರ್ಟ್ ಮತ್ತು ಇವ ಎಲ್ಲ ರಿಪೀಟ್ ಆಗತ್ತಾವ. ಓಕೆ, ಇದೇನು ಭಾಳ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಂಗಿಲ್ಲ. ಅನಲಿಟಿಕಲ್ ಸ್ಕಿಲ್ಸ್ ಯಾವ್ದಾವ ಅಂತ ಹೇಳಿ ನೋಡ್ರಿ ನೀವು ಇಲ್ಲಿ. ಸೊ ಅಂಡರ್ಲೈಯಿಂಗ್ ಮೀನಿಂಗ್, ಸಿಂಬಾಲಿಸಮ್ ಆ್ಯಂಡ್ ಆಥರ್ಸ್ ಇಂಟೆಂಟ್. ಆಥರ್ನ ಇಂಟೆಂಟ್ ಅಂದ್ರೆ ಏನ್ರಿ, ಇದು ಹೊಸ ವರ್ಡ್ ಐತಿ, ಸರಿಯಾಗಿ ಕೇಳ್ರಿ. ಅದಕ್ಕೆ ಇದ್ರೊಳಗೆ ನಾ ಏನು ಮಾಡ್ಯಾನಪ್ಪ ಅಂತಂದ್ರೆ ಡಾರ್ಕ್ ಇದ್ದಿದ್ದು ಅಷ್ಟೇ ಮಾರ್ಕ್ ಮಾಡ್ಯಾನ. ಅಂದ್ರೆ ಡಾರ್ಕ್ ಇದ್ದಿದ್ದು ಏನ್ರಿ ಇವ ರಿಪೀಟ್ ಆದಂಗವ. ಓಕೆ, ನಿಮ್ಗೆ ಇಷ್ಟು ಕ್ಲಿಯರ್ ಆಗಿ ಕೊಟ್ಟೆ. ನಂಗೆ ಅನ್ಸೋ ಮಾಡಿ ನಿಮ್ಮ ಸರ್ಗಳು, ಕಾಲೇಜಾಗಿನ ಸರ್ಗಳು ಇಷ್ಟು ಕೊಡ್ತಾರಲ್ಲ ಯಾರು ಗೊತ್ತು. ಸೊ ಅಷ್ಟು ನಾ ಇಲ್ಲಿ ಕೊಟ್ಟೆ ನಿಮ್ಗೆ. ಸೊ ಅಂಡರ್ಲೈಯಿಂಗ್ ಮೀನಿಂಗ್, ಸಿಂಬಾಲಿಸಮ್ ಆ್ಯಂಡ್ ಆಥರ್ಸ್ ಇಂಟೆಂಟ್. ಸೊ ಆಥರ್ನ ಇಂಟೆಂಟ್ಗಳು ಏನದಾವ ಅನ್ನೋದ್ರ ಬಗ್ಗೆ ನೀವು ಮಾಡಬೇಕು. ಸಮರೈಸಿಂಗ್ ಸ್ಕಿಲ್ಸ್, ನಿಮ್ಮ ಸ್ಕಿಲ್ಗಳು ಯಾವ ರೀತಿ ಬೆಳಿತಾವಂದ್ರೆ ನೀವು ಸಮರೈಸ್ ಮಾಡೋದು ಸ್ಕಿಲ್ಸ್ಗಳು ಕೂಡ ಬೆಳಿತಾವೆ ನಿಮಗೆ. ಆಬ್ವಿಯಸ್ಲಿ ನೀವು ಸಮರಿನ ಬರೀತಾರೆ ಎಕ್ಸಾಮ್ ಒಳಗೆ. ಈಗ ನಾ ಹೇಳಿದ್ದು ಸಮರಿ ಇರ್ತೈತಿ, ಅದನ್ನ ನೀವು ತಿಳ್ಕೊಂಡು ನಿಮ್ಮದ ಸ್ವಂತ ಒಂದು ಸಮರಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಐ ನೋ ದ್ಯಾಟ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಡಸ್ ಇಟ್. ಹೌದಿಲ್ಲೋ? ಹೌದಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಹೌದನ್ನೋಂಗಿತ್ತಂದ್ರೆ ಇಲ್ರಿ ಸರ್ ನೀವು ಏನು ಹೇಳಿದಾರೋ ಅದನ್ನ ತಿಳ್ಕೊಂಡು ನಾವು ಕರೆಕ್ಟಾಗಿ ಬರ್ದಿರ್ತೀವಿ, ಹಂಗೆ ಬರ್ದಿರ್ತೀವಿ ಅನ್ನೋರು ಕೂಡ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಸಮರೈಸಿಂಗ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಸಮರೈಸಿಂಗ್ ಸ್ಕಿಲ್ಸ್ ನಿಮಗೆ ಬಂದ್ಬಿಡ್ತಾವ. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ರೆಸಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಸೊ ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ ಯಾವ ರೀತಿ ಬರ್ತಾವ ಅನ್ನೋದ್ರ ಬಗ್ಗೆ ನೋಡ್ಬೋದು. ನಿಮ್ಮ ಭಾಷೆ ಯಾವ ರೀತಿ ಬಳಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಹೌದಾ? ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡಾಗ ಇಲ್ಲಿ ಡೀಪ್ ಆಗಿ ನಿಮ್ಗೆ ನೋಡ್ಕೊಂಡ್ಬಿಡ್ರಿ ಅವನು. ಸೊ ಏನು ಹೇಳ್ತಾರೆ ನೋಡ್ರಿ, ರೈಟಿಂಗ್ ಇನ್ ಅ ಕ್ಲಿಯರ್, ಎಂಗೇಜಿಂಗ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಮ್ಯಾನರ್. ಸೊ ಕ್ಲಿಯರ್ ಆಗಿ, ಎಂಗೇಜಿಂಗ್ ಆಗಿ, ಒಂದು ರೀತಿ ಡಿಸ್ಕ್ರಿಪ್ಟಿವ್ ಆಗಿ ನೀವು ಅಲ್ಲಿ ಬರೀಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆರ್ಗನೈಸಿಂಗ್ ಸ್ಕಿಲ್ಸ್. ಅಂದ್ರೆ ಆರ್ಗನೈಸ್ ಅಂದ್ರೆ ಏನ್ರಿ, ಕರೆಕ್ಟಾಗಿ ಆರ್ಗನೈಸ್ ಮಾಡ್ಬೇಕಲ್ಲ ನೀವು. ಒಂದಾಗನ ಒಂದು ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಹಿಂದೆ ಮುಂದೆ ಮಾಡಿರಪ್ಪ ಅಂತಂದ್ರೆ ಏನಾಗ್ತೈತಿ, ರಿವ್ಯೂ ಸರಿ ಆಗಂಗಿಲ್ಲ. ಸೊ ಆರ್ಗನೈಸ್ ಅಂದ್ರೆ ಏನು, ಹೊಂದಾಣಿಕೆ ಮಾಡೋದು. ಹೆಂಗೆ ಹೊಂದಿಸ್ತೀರಿ ನೀವು ಅಂತಂದೇಳಿ ಇಲ್ಲಿ ನೋಡ್ರಿ. ಹೆಂಗೆ ಹೊಂದಿಸ್ಬೇಕು, ಮೊದಲು ಇಂಟ್ರೊಡಕ್ಷನ್ ಮಾಡಬೇಕು, ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಸಮರಿ. ಇಂಟ್ರೊಡಕ್ಷನ್ ಒಳಗೆ ಏನು ಬರ್ತಾರೆ, ಬುಕ್ ಯಾರ್ದೈತಿ, ಯಾರು ಬರ್ದಾರು, ಯಾವ ಒಂದು ಇಯರ್ ಒಳಗೆ ಪಬ್ಲಿಕೇಶನ್ ಆಗೈತಿ, ಆ ಬುಕ್ಕಿನ ಬದಲು ಏನು ಅನಿಸುತ್ತೆ ಅಂತ ಹೇಳಿ ನೀವು ಇಲ್ಲಿ ಬರ್ಕೊಂತ ಹೋಗ್ತಾರೆ. ಆಮೇಲೆ ಸಮರಿ ಬರ್ತೀರಿ, ಆಮೇಲೆ ಅನಾಲಿಸಿಸ್ ಬರ್ತೀರಿ, ಆಮೇಲೆ ಇವ್ಯಾಲ್ಯೂಯೇಷನ್, ಆಮೇಲೆ ಲಾಸ್ಟ್ ಏನು ಮಾಡ್ತೀರಿ ನೀವು, ಕನ್ಕ್ಲೂಷನ್ ಬರ್ತೀರಿ. ಪ್ರೆಸೆಂಟಿಂಗ್ ಪಾಯಿಂಟ್ಸ್ ಕ್ಲಿಯರ್ಲಿ, ಟ್ರಾನ್ಸಿಷನ್ ಸ್ಮೂತ್ಲಿ ಐಡಿಯಾಸ್. ಸೊ ನಿಮ್ಮ ಐಡಿಯಾಗಳನ್ನು ಸ್ಮೂತ್ ಆಗಿ ನೀವು ಹೇಳ್ಕೊಂತ ಹೋಗ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಬ್ಜೆಕ್ಟಿವ್ ಜಜ್ಮೆಂಟ್. ಸೊ ಆ ಜಜ್ಮೆಂಟ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಕರೆಕ್ಟ್ ಇರಬೇಕು. ಆ ಆಥರ್ ನಿಮ್ಗೆ ಲೈಕ್ ಆಗಂತ ಹೇಳಿ ಸುಳ್ಳೊಂದು ಪೊಳ್ಳೊಂದು ಹೇಳಿ ಆ ಬುಕ್ ಸರಿ ಇಲ್ಲ ಅಂತ ಹೇಳುವಂಗಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡು ವಿಮರ್ಶೆನ ಕರೆಕ್ಟಾಗಿ ಮಾಡ್ಬೇಕು ಅನ್ನೋದ ಈ ಪಾಯಿಂಟ್ ರೀ. ಓಕೆ ನೋಡ್ರಿ, ಬೀಯಿಂಗ್ ಆನೆಸ್ಟ್ ಆ್ಯಂಡ್ ಬಟ್ ಬ್ಯಾಲೆನ್ಸ್ಡ್ ಇವನ್ ವೈಲ್ ಕ್ರಿಟಿಕಿಂಗ್. ನೀವು ಆನೆಸ್ಟ್ ಆಗಿರಬೇಕು, ಕರೆಕ್ಟಾಗಿ ಹೇಳಬೇಕು. ಅಥವಾ ಒಂದು ಬುಕ್ ಸರಿ ಇರಂಗಿಲ್ಲ, ಸುಮ್ಮನೆ ನಿಮ್ಮ ಕಡೆ ರೊಕ್ಕ ಕೊಟ್ಟಿರ್ತಾರೆ ಅವ್ರು ಬುಕ್ ರಿವ್ಯೂ ಮಾಡ್ತೀನಿ ಹೇಳಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾಡಿ ಬರೀಬಾರ್ದು. ಏನೋ ಒಂದು ರೊಕ್ಕ ಕೊಟ್ಟರ ಬಾತ್ ಅಂತ ಹೇಳಿ ಚಲೋ ಐತಿ ಅಂತ ಹೇಳಿ ಹೇಳಬಾರ್ದು. ಇವೆಲ್ಲ ನಿಮ್ಗೆ ಈಗ ಇನ್ಸ್ಟಾಗ್ರಾಮ್ದಾಗ ಬರ್ತಾವ ನೋಡ್ರಿ, ಆ್ಯಡ್ಸ್ಗಳು ಬರ್ತಿರ್ತಾವ. ಒಂದಿಷ್ಟು ಮಂದಿ ಈಗ ಕಂಟೆಂಟ್ ಕ್ರಿಯೇಟರ್ಗಳು ಏನು ಮಾಡ್ತಿರ್ತಾರ, ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತಿರ್ತಾರೆ. ಒಂದು ಕೂದಲು ಪ್ರಾಡಕ್ಟ್ ಅನ್ಕೋರಿ ನೀವು, ಅದು ಚಲೋ ಇರಲಿಲ್ಲ, ಕೆಮಿಕಲ್ ಇರ್ತಾವ, ಅಂದ್ರೂ ಭಾಳ ಚಲೋ ಐತಿ ಅಂತ ಹೇಳಿ ನಿಮ್ಗೆ ಹೆಂಗಾರ ಮಾಡಿ ಕನ್ವಿನ್ಸ್ ಮಾಡಿ ನಿಮ್ಮ ಕಡೆ ತೊಗೊಳಕ್ ಹಚ್ತಾರ ಅವ್ರು. ಆ ರೀತಿ ಹಂಗಿರಬಾರ್ದ್ರಿ. ಇದ್ದಕ್ಕಿದ್ದಂಗ ಹೇಳ್ಬೇಕ್ರಿ, ಚೊಕ್ಕವಾಗಿ ಚಂದವಾಗಿ ಹೇಳ್ಬೇಕು ಅದನ್ನ. ಕರೆಕ್ಟ್ ಬುಕ್ ನಿಮಗೆ ಹೆಂಗೆ ಅನಿಸತಿ, ಚಲೋ ಐತೋ ಇಲ್ಲೋ ಅಂತಂದು ಹೇಳಿ. ಓಕೆ ನೆಕ್ಸ್ಟ್ ನೋಡ್ರಿ, ಇಂಟರ್ಪ್ರಿಟೇಟಿವ್ ಸ್ಕಿಲ್ಸ್. ಸೊ ಇಂಟರ್ಪ್ರಿಟೇಷನ್ ಯಾವ ರೀತಿ ಮಾಡ್ತಾರೆ ಅಂದ್ರೆ ಕಮ್ಯುನಿಕೇಶನ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. 8ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರೆಫರೆನ್ಸಿಂಗ್ ಆ್ಯಂಡ್ ಕೊಟೇಶನ್ ಸ್ಕಿಲ್ಸ್. ಸೊ ರೆಫರೆನ್ಸಿಂಗ್, ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿವರೆಗೂ ರಿಪೀಟ್ ಆಗಿಲ್ಲ, ಇದು ಕೇಳ್ರಿ ಸರಿಯಾಗಿ. ರೆಫರೆನ್ಸಿಂಗ್ ಅಂದ್ರೆ ಒಂದು ಬುಕ್ಕಿನೊಳಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಲೈನ್ ಬಂದಿರ್ತೈತಿ, ಆ ಇಂಪಾರ್ಟೆಂಟ್ ಲೈನನ್ನು ಏನು ಮಾಡ್ತಾರೆ ನೀವು ಕೋಟ್ ಮಾಡ್ತಾರೆ. ಇದು ಈ ರೀತಿ ಇಂಪಾರ್ಟೆಂಟ್ ಇತ್ತು, ಇದು ನನಗೆ ಈ ಒಂದು ಲೈನ್ ಬಗ್ಗೆ ನನಗೆ ಈ ಒಂದು ಅನಿಸಿಕೆಗಳು ಇದಾವ ಅಂತ ಹೇಳಿ ನೀವು ಕ್ಲಿಯರ್ ಆಗಿ ಬರೀಬೇಕು. ಕೊಟೇಶನ್ ಸ್ಕಿಲ್ಸ್ಗಳು ಬೆಳವಣಿಗೆ ಆಗ್ತಾವೆ. ನಿಮ್ಮ ಒಂದು ಏನಪ್ಪ ಅಂದ್ರೆ ನಿಮ್ಮ ಕುಶಲತೆ ಎಲ್ಲಿ ಹೆಚ್ಚಾಗ್ತಿದ್ದಪ್ಪ ಅಂತಂದ್ರೆ ಒಂದು ಸ್ಕಿಲ್ಸ್ ಇಂಪ್ರೂವ್ ಎಲ್ಲಾಗ್ತಾವ್ರಿ ಕೊಟೇಶನ್ ಮಾಡ್ಬೇಕಾದ್ರೆ. ಅಂದ್ರೆ ಯಾವ ಒಂದು ಪಾಯಿಂಟ್ ನೀವು ಕೋಟ್ ಮಾಡಬೇಕು, ಯಾವ ಒಂದು ಪಾಯಿಂಟ್ ಕೋಟ್ ಮಾಡಬಾರ್ದು ಅನ್ನೋ ಕೂಡ ನಿಮ್ಗಲ್ಲಿ ಗೊತ್ತಾಗ್ತೈತಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್. ಸೊ ಓದುಗೆ ನಿಮ್ದು ನೀವೇನು ಓದುವಂಥ ಒಂದು ಕುಶಲತೆ ಇರ್ತೈತೋ ಅದು ಕೂಡ ಹೆಚ್ಚಾಗ್ತೈತ್ರಿ. ಓಕೆ, ಓದುವ ಸಾಮರ್ಥ್ಯ ಹೆಚ್ಚದ ಅನ್ಬೋದು, ಅಥವಾ ತಿಳುವಳಿಕೆ ಮಾಡೋದು ಅಥವಾ ಅರ್ಥೈಸಿಕೊಳ್ಳೋದು ನಿಮಗೆ ಏನಪ್ಪ ಅಂತಂದ್ರೆ ಹೆಚ್ಚಂತ ಹೋಗ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು 10ನೇ ಪಾಯಿಂಟ್ ಅಂಡರ್ಸ್ಟ್ಯಾಂಡಿಂಗ್ ದ ಆಡಿಯನ್ಸ್. ನೀವು ಒಂದು ಆಡಿಯನ್ಸನ್ನು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ, ಈ ಒಂದು ಬುಕ್ ರಿವ್ಯೂ ಏನು ಮಾಡಿದಾರಿ ಅದನ್ನು ಯಾರಿಗೋಸ್ಕರ ಮಾಡಿದಾರೆ, ನೀವು ಯಾರು ಅಕಾಡೆಮಿಕ್ ರೀಡರ್ಸ್ ಅಂತ ಸ್ಟೂಡೆಂಟ್ಗಳಿಗೆ ಮಾಡಿದಾರೋ, ಅಥವಾ ನಾರ್ಮಲ್ ಆಗಿ ಬುಕ್ ಲವರ್ಸ್ ಇರ್ತಾರ, ಬುಕ್ಗಳನ್ನ ಓದೋದು ಭಾಳ ಇಷ್ಟ ಇದೆ ನೀವು, ಅವ್ರಿಗೋಸ್ಕರ ಈ ಒಂದು ರಿವ್ಯೂನ ಮಾಡಿದ್ದಾರೆ ಅನ್ನೋದಾಗಿ ಕ್ಲಿಯರ್ ಆಗಿ ಮೆನ್ಷನ್ನ ಮಾಡ್ಕೊಂತಿರ್ಬೇಕಾದ್ರೆ ಎಲ್ಲರಿಗೂ
ಹೆಲ್ಪ್ ಆಗೋಂಗೆ ಇರ್ಬೇಕ್ರಿ ಅದು. ಬರೀ ಈ ಬುಕ್ ರಿವ್ಯೂವರ್ಸ್ಗೆ ಅಂದ್ರೆ ಬುಕ್ ರೀಡರ್ಸ್ಗೆ ಬೇರೆ ರೀತಿ ಮಾಡಿರ್ತಾರೆ. ನೀವು ಒಂದು ಬೇಕಾದ್ರೆ ಯೂಟ್ಯೂಬ್ ಒಳಗೆ ನೋಡ್ಬೋದು ನೀವು, ಅಥವಾ ನೀವು ಗೂಗಲ್ ಒಳಗೂ ಕೂಡ ಸರ್ಚ್ ಮಾಡ್ಬೋದು. ಸೊ ಅವ್ರಿಗೂ ಒಂದು ರೀತಿಯಿಂದ ಬೇರೆ ಇರ್ತಾವ, ಸ್ಟೂಡೆಂಟ್ಸ್ಗಳಿಗೆ ಬೇರೆ ರೀತಿ ಮಾಡಿರ್ತಾರೆ. ಸೊ ನೀವು ಎರಡಕ್ಕೂ ಮಿಕ್ಸಪ್ ಮಾಡಿ ನಾರ್ಮಲ್ ಆಗಿ ಒಂದು ಸಣ್ಣದು ಬರ್ದಿದ್ದಪ್ಪ ಅಂತಂದ್ರೆ ಎಲ್ಲರಿಗೂ ವರ್ಕೌಟ್ ಆಗೋಂಗ ನೀವು ಅಲ್ಲಿ ಬರ್ದಿರ್ಬೇಕ್ರಿ. ಇದಿಷ್ಟು ಏನಪ್ಪ ಅಂತಂದ್ರೆ ಬುಕ್ ರೈಟಿಂಗ್ ಸ್ಕಿಲ್ಸ್ ರಿವ್ಯೂ ಎಲ್ಲ ನೆನಪಿಟ್ಕೋರಿ ಮಾಡಿ ಸ್ಟೂಡೆಂಟ್ಸ್. ಇಷ್ಟು ಸ್ಕಿಲ್ಸ್ಗಳು ಅದಾವ. ಇದ್ರಾಗಿನ ಒಂದು 7-8 ಬರ್ದ್ರೂ ಕೂಡ ನೀವು ಸಾಕ್ರಿ, ಎಕ್ಸಾಮ್ ಒಳಗೆ 100% ನಿಮಗೆ 5/5 ಮಾರ್ಕ್ಸ್ ಬೀಳ್ತಾವ್ರಿ. ಎಸ್, ನಿಮ್ಗೆ ಇಲ್ಲಿವರೆಗೂ ಈ ವಿಡಿಯೋ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಮಾಡಿ ಸ್ಟೂಡೆಂಟ್ಸ್. ಇಷ್ಟು ಡೀಟೇಲ್ ಆಗಿ ನಿಮ್ಗೆ ಯಾರು ಕೊಡ್ತಾರಲ್ಲ ಗೊತ್ತಿಲ್ಲ, ಐ ಹ್ಯಾವ್ ಗಿವನ್ ಇಟ್. ಸೊ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮ್ಗೆ ಮೂವಿ ರಿವ್ಯೂ ಬಗ್ಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಅದ್ರ ಬಗ್ಗೆನೂ ಮಾಡ್ತೀನಿ. ದಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್.